Hi, hello, welcome back to my channel students. ನಾನು ನಿಮ್ಮ ಎಜುಕೇಟರ್ ರಚನಾ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂತಿದ್ದೀನಿ. ನನ್ನ ವಿಡಿಯೋಸ್ ಕೂಡ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಂತೀನಿ. ಸೊ ಮಾಡೆಲ್ ಪೇಪರ್ 2 ಇನ ಫಸ್ಟ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಸೆಕೆಂಡ್ ಪಾರ್ಟ್. ಇದರಲ್ಲಿ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಮಾಡೆಲ್ ಪೇಪರ್ 1ನ ಕೂಡ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಲಿಂಕ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಥವಾ ಈ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ತೀರಾ. ಪ್ಲೇ ಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ಸ್ ಅಂತ ಬಂದಿದೆ. ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ಥಿಯರಿ ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಈಸ್ ಪಾರ್ಟ್ ಸಿ ಹಿಯರ್. ಪಾರ್ಟ್ ಬಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ 2 ಮಾರ್ಕ್ಸ್ ಇಂದು. ಪಾರ್ಟ್ ಸಿ ಅಲ್ಲಿ ನಿಮಗೆ ಏನು 5 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. ಟೋಟಲ್ 7 ಕ್ವೆಶನ್ಸ್ ಇರ್ತದೆ. ಓನ್ಲಿ 2 ಎಕ್ಸ್ಟ್ರಾ ಕ್ವೆಶನ್ಸ್ ಅಷ್ಟೇ ಇರುತ್ತೆ. ಸೊ ನೋಡ್ಕೊಂಡು ಚೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಆನ್ಸರ್ಸ್ ಮಾಡ್ತಾ ಬನ್ನಿ. ಆಮೇಲೆ ಎಲಾಪರೇಟ್ ಮಾಡುವಂತ ಆನ್ಸರ್ಸ್ ಇದ್ರೆ ಎಷ್ಟು ವರ್ಡ್ಸ್ ಇರಬೇಕು? 40 to 80 ವರ್ಡ್ಸ್ ಇರಬೇಕು ಆ ಆನ್ಸರ್ ಅಲ್ಲಿ. ಸರಿನಾ? ಸೊ ನೋಡಿ, ಫಸ್ಟ್ ಕ್ವೆಶನ್ 28. Draw a LS of grass embryo diagram and label the following parts. ನೋಡಿ, 3 ಮಾರ್ಕ್ಸ್ ಕ್ವೆಶನ್ ಇದೆ. ಯಾವ ಡಯಾಗ್ರಾಮ್ ಬರೀಲಿಕ್ಕೆ ಹೇಳ್ತಿದ್ದಾರೆ? ಮೊನೊಕಾಟ್ ಗ್ರಾಸ್ ಎಂಬ್ರಿಯೋ ಅಂತಂದ್ರೆ ಮೊನೊಕಾಟ್ ಎಂಬ್ರಿಯೋ ಬರೀಲಿಕ್ಕೆ ಹೇಳ್ತಾ ಇದ್ದಾರೆ. ಡಯಾಗ್ರಾಮ್ ಗೊತ್ತಿದೆ ಅಲ್ಲ? ಸೊ NCERT ಅಲ್ಲಿ ಇದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ತರ. ಸೊ ಇದರಲ್ಲಿ ಯಾವ ಪಾರ್ಟ್ಸ್ ಮೆನ್ಷನ್ ಮಾಡಬೇಕು? ಸ್ಕೂಟಲಮ್, ಓಕೆ, ಕೊಲಿಯೋಪ್ಟೈಲ್, ಕೊಲೊರೈಸಾ, ಶೂಟ್ ಅಪೆಕ್ಸ್, ರಾಡಿಕಲ್, ಓಕೆ, ಇಲ್ಲೇನೆ ರೂಟ್ ಕ್ಯಾಪ್. ಸೊ ಟೋಟಲ್ ಎಷ್ಟು ಹೇಳಿದ್ದಾರೆ? 6. 1 2 3 4 5 6 ಅಂತ ಅಂದ್ರೆ ಒಂದು ಲೇಬಲಿಂಗಿಗೆ ಎಷ್ಟು ಸಿಗುತ್ತೆ? ಹಾಫ್ ಮಾರ್ಕ್ಸ್. ಸೊ ಟೋಟಲ್ ಆಗಿ ನೀವು 6 ಲೇಬಲ್ಸ್ ಕಂಪ್ಲೀಟ್ ಆಗಿ ಈ ಡಯಾಗ್ರಾಮ್ ಅಲ್ಲಿ ಮಾಡಿ ತೋರಿಸಿದ್ರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಸೊ ಡಯಾಗ್ರಾಮ್ ಕೆಳಗಡೆ ನೇಮ್ ಮೆನ್ಷನ್ ಮಾಡ್ತೀರಾ, ಲೇಬಲಿಂಗ್ ಎಷ್ಟು ಮಾಡಬೇಕು? 6 ಲೇಬಲ್ ಮಾಡಬೇಕು. ನೆಕ್ಸ್ಟ್ 29th, ಅದು ಹ್ಯೂಮನ್ ರಿಪ್ರೊಡಕ್ಷನ್ ಇಂದ ಕೇಳಿರೋ ಕ್ವೆಶನ್. ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತಿದೆ, ಹೌದಾ? ಸೊ ಇನ್ ದ ಗಿವನ್ ಫಿಗರ್ ಬಿಲೋ, ಪಾರ್ಟ್ಸ್ A and B show the level of hormones which influence the menstrual cycle. Study the figure and answer the questions that follow. ನೋಡಿ, ಈ ಲೆಸನ್ ಅಲ್ಲಿ ಇಲ್ಲಿ ಸೆಕ್ರೇಟ್ ಆಗುವಂತ ಟೋಟಲ್ ಮೆನ್ಸ್ಟ್ರಲ್ ಸೈಕಲ್, ಮೆನ್ಸ್ಟ್ರಲ್ ಫೇಸ್ ಏನೇನಿದೆ ಅಲ್ಲ, ಅದರಲ್ಲಿ ಫೇಸಸ್ಸಿನ ಸ್ಟೆಪ್ಸ್ ಅಥವಾ ಅಲ್ಲಿ ಬರುವಂತ ಹಾರ್ಮೋನ್ಸ್ ಆಗಿರ್ಬೋದು, ಎಲ್ಲಿಂದ ಸೆಕ್ರೇಟ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ನೀವು ಒಂದ್ಸರಿ ಬರ್ದು ಒಂದ್ ಕಡೆ ಇಟ್ಕೊಳ್ಳಿ. ಯಾಕಂದ್ರೆ ಆ ಮಾಡೆಲ್ ಪೇಪರ್ ಅಲ್ಲಿನೂ ಕೇಳಿದ್ರು, ಮಾಡೆಲ್ ಪೇಪರ್ 1 ಅಲ್ಲಿ. ಸೊ ಇದ್ರಲ್ಲಿನೂ ಕೂಡ ಕೇಳಿದ್ದಾರೆ. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಕಂಪಲ್ಸರಿ ಕ್ವೆಶನ್ ಹಿಯರ್. ನೋಡಿ, ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಂತ ಪಾರ್ಟ್ A ಮತ್ತೆ B ಅಂತ ಮಾರ್ಕ್ ಮಾಡಿದ್ದಾರೆ. ಅದರ ಬೇಸಿಸ್ ಮೇಲೆ AB ಕ್ವೆಶನ್ಸ್ ಕೇಳಿದ್ದಾರೆ. ಮಾರ್ಕ್ಸ್ ಸ್ಪ್ಲಿಟ್ ಆಗಿರೋದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಲ್ಲಿ 1 ಮಾರ್ಕ್ಸ್ ಇದೆ A ಕ್ವೆಶನ್ ಗೆ, B ಕ್ವೆಶನ್ ಗೆ 2 ಮಾರ್ಕ್ಸ್ ಇದೆ. ನೇಮ್ ದ ಆರ್ಗನ್ಸ್ ಆರ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೇಟ್ ದ ಹಾರ್ಮೋನ್ಸ್ ರೆಪ್ರೆಸೆಂಟೆಡ್ ಇನ್ ಲೇಬಲ್ಡ್ ಪಾರ್ಟ್ಸ್ A and B. A ಅಲ್ಲಿ ಬರುವಂತ ಹಾರ್ಮೋನ್ಸ್, B ಅಲ್ಲಿ ಬರುವಂತ ಹಾರ್ಮೋನ್ಸ್ ಯಾವ ಆರ್ಗನ್ ಅಥವಾ ಯಾವ ಗ್ಲ್ಯಾಂಡ್ ಸೆಕ್ರೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಎ ಅಲ್ಲಿ ಇರೋದು ಯಾವ್ದಿದೆ? FSH ಮತ್ತೆ LH. ಇದು ಎಲ್ಲಿ ಸೆಕ್ರೇಟ್ ಆಗುತ್ತೆ? ಓವರಿ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಸೆಕ್ರೇಟ್ ಆಗುತ್ತೆ. ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಓವೇರಿಯಲ್ಲಿ ಸೆಕ್ರೇಟ್ ಆಗುತ್ತೆ. ಮತ್ತೆ ಪ್ರೊಜೆಸ್ಟೆರಾನ್ ಮತ್ತೆ ಈಸ್ಟ್ರೋಜನ್ ಎಲ್ಲಿ ಸೆಕ್ರೇಟ್ ಆಗುತ್ತೆ? ಓವೇರಿಯಲ್ಲಿ. ಓಕೆ, ಸೊ ಇದು ಓವರಿ ಆರ್ಗನ್, ಪಿಟ್ಯುಟರೀಸ್ ಗ್ಲ್ಯಾಂಡ್. ಸೊ ಆನ್ಸರ್ ಬಂತು ಇಲ್ಲಿ ಹೇಗೆ. ಸೊ ಇದಿಷ್ಟು ಮೆನ್ಷನ್ ಮಾಡಿದ್ರೆ ನಿಮಗೆ ಈಸಿಯಾಗಿ 1 ಮಾರ್ಕ್ ಯು ವಿಲ್ ಗೆಟ್. ನೆಕ್ಸ್ಟ್, ಸ್ಟೇಟ್ ದ ರೋಲ್ ಆಫ್ ಹಾರ್ಮೋನ್ಸ್ ಸೆಕ್ರೇಟೆಡ್ ಫ್ರಮ್ ಪಾರ್ಟ್ B ಆನ್ ದ ಯುಟರಸ್ ಆಫ್ ಹ್ಯೂಮನ್ ಫೀಮೇಲ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಪಾರ್ಟ್ ಬಿ ಅಲ್ಲಿ 2 ಹಾರ್ಮೋನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಪಾರ್ಟ್ ಬಿ. ಇದರಲ್ಲಿ ಬರೋದು 2 ಹಾರ್ಮೋನ್ ಯಾವ್ದಿದೆ? ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್. ಅದರ ರೋಲ್ ಏನಿದೆ ಯಾವ್ದ್ರಲ್ಲಿ? ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ವುಮೆನ್ಸ್ ಅಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಆಗುತ್ತಲ್ಲ, ಆವಾಗ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನಿನ ಹಾರ್ಮೋನಿನ ರೋಲ್ ಏನಿದೆ ಅಂತ ಕೇಳಿದ್ದಾರೆ. ಸೊ ಈಸ್ಟ್ರೋಜನ್ ಏನು? ಓವ್ಯುಲೇಷನ್ ನ ಮೇಂಟೈನ್ ಕಂಟ್ರೋಲ್ ಮಾಡ್ತಾರೆ. ಸೊ ಟೋಟಲ್ ಓವ್ಯುಲೇಷನ್ ಪ್ರಾಸೆಸ್ ನ ನೋಡ್ಕೊಳ್ಳೋದು ಯಾವುದು? ಈಸ್ಟ್ರೋಜನ್. ಮತ್ತೆ ಪ್ರೊಜೆಸ್ಟೆರಾನಿನ ಕೆಲಸ ಏನು? ಮೇಂಟೆನೆನ್ಸ್ ಆಫ್ ಎಂಡೋಮೆಟ್ರಿಯಂ. ಬೇಕಿದ್ರೆ ಇದನ್ನ ನೀವು ಸ್ವಲ್ಪ ಎಲಾಪರೇಟ್ ಮಾಡಿ ಕೂಡ ಬರೀಬಹುದು. ನಾನು ನಿಮಗೆ ಇಲ್ಲಿ ಕೀ ಏನು, ಕರೆಕ್ಟ್ ಆನ್ಸರ್ ಏನು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ನೀವು ಮೆನ್ಷನ್ ಮಾಡಿದ್ರೆ ಇಲ್ಲಿ ನಿಮಗೆ 2 ಮಾರ್ಕ್ಸ್. ಈಸ್ಟ್ರೋಜನ್ ಬಗ್ಗೆ ಬರೆದ್ರೆ 1 ಮಾರ್ಕ್ಸ್, ಪ್ರೊಜೆಸ್ಟೆರಾನ್ ಬಗ್ಗೆ ಬರೆದ್ರೆ 1 ಮಾರ್ಕ್ಸ್, which is total 2 marks. And 2 plus 1 is total 3 from this 29th question, human reproduction. 30th, suggest 3 simple principles through which we can prevent sexually transmitted disease. So last paper ಅಲ್ಲಿ IUDs ಬಗ್ಗೆ ಕೇಳಿದ್ರು ಈ ಲೆಸನ್ ಇಂದ.
ಹ್ಯೂಮನ್ ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ಇಂದ. ಈಗ ಇದರಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದ್ರೆ ಯಾವುದು ಇದು STIs ಇದೆ ಅಲ್ಲ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಲಾಸ್ಟಿಗೆ 3 ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ. ಆ ಪ್ರಿನ್ಸಿಪಲ್ಸ್ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಒಂದೊಂದಕ್ಕೆ 1 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್. ನೆಕ್ಸ್ಟ್ 31, what is adaptive radiation? Give any 2 examples. ಅಡಾಪ್ಟಿವ್ ರೇಡಿಯೇಷನ್ ಅಂದ್ರೆ ಏನು ಮತ್ತೆ ಅದರ ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳಿದಾರೆ. ಡೆಫಿನೇಷನ್ಗೆ 2 ಮಾರ್ಕ್ಸ್ ಇರುತ್ತೆ, ಎಕ್ಸಾಂಪಲ್ಸ್ ಎರಡಕ್ಕೂ ಹಾಫ್ ಆಫ್ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ ಏನಂತ ಅಂದ್ರೆ ಅಡಾಪ್ಟಿವ್ ರೇಡಿಯೇಷನ್ ಅಂದ್ರೆ ಏನು, ಇಟ್ ಇಸ್ ಎವಲ್ಯೂಷನರಿ ಪ್ರಾಸೆಸ್ ದಟ್ ಅಕರ್ಸ್ when a single species rapidly diversifies into multiple species. ಒಂದು ಸ್ಪೀಶೀಸ್ ಅದರ ಬೇರೆ ಬೇರೆ ಟೈಪ್ಸ್ ಏನಾಗುತ್ತೆ ಎವಲ್ಯೂಷನರಿ ಚೇಂಜಸ್ ಅದರಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಅಡಾಪ್ಟಿವ್ ರೇಡಿಯೇಷನ್. ಯಾವ್ದ್ರಲ್ಲಿ ನೋಡ್ತೀವಿ, ಎಕ್ಸಾಂಪಲ್ ಕೊಟ್ಟಿದ್ರೆ ಲೈಕ್ ಡಾರ್ವಿನ್ ಫಿಂಚಸ್ ಮತ್ತೆ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಆರ್ ದ ಎಕ್ಸಾಂಪಲ್ಸ್. ನೆಕ್ಸ್ಟ್ 32 ನೋಡಿ, ಮಾಡೆಲ್ ಪೇಪರ್ಸ್ ಈಗ ಹೊಸದಾಗಿ ಬಂದಿರೋ ಮಾಡೆಲ್ ಪೇಪರ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ ಒಂದು ಥಿಂಗ್ ಏನು ಅಂತ ಅಂದ್ರೆ, ಯಾವ ತರ ಕ್ವಶನ್ ಬರುತ್ತೆ ಅಂತಂದ್ರೆ ಈ ತರ ಇನ್ಫಾರ್ಮೇಶನ್ ಲೈಕ್ ಎಕ್ಸಾಂಪಲ್ ಏನು ಡ್ರಗ್ ಮತ್ತೆ ಅದರ ಸೋರ್ಸ್, ಆಮೇಲೆ ಅದ್ರ ಏನ್ ಕೆಲಸ ಇದೆ, ಅಥವಾ ಮೈಕ್ರೋಬ್ಸ್ ಅಲ್ಲಿ ಯೂಸ್ ಮಾಡುವಂತ ಕೆಮಿಕಲ್ಸ್ ಅದರ ಆಕ್ಷನ್ ಏನು. ಸೊ ಈ ತರ ಕ್ವೆಶನ್ಸ್ ಬಂದಾಗ ಟೇಬುಲರ್ ಕಾಲಮ್ ಅಲ್ಲಿ ನಿಮಗೆ ಕೇಳೋ ಚಾನ್ಸಸ್ ಬಹಳ ಇದೆ. ಕಂಪಲ್ಸರಿಯಾಗಿ ಏನಂತ ಇದೆ, ಮಾಡೆಲ್ ಪೇಪರ್ಸ್ ಅಲ್ಲಿ ಟೇಬುಲರ್ ಕಾಲಮ್ ಅಲ್ಲಿ ಕೇಳಬೇಕಾಗಿರುವಂತಹ ಕ್ವೆಶನ್ಸ್ ಇದೆ. ಸ್ಪ್ಲಿಟ್ ಕ್ವೆಶನ್ಸ್ ಅಂತೂ ಇದ್ದೇ ಇರುತ್ತೆ, ಮತ್ತೆ ಟೇಬುಲರ್ ಕಾಲಮ್ ಕ್ವೆಶನ್ಸ್, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್. ಮುಂಚೆ ಹೆಂಗಿರ್ತಾ ಇತ್ತು ಅಂದ್ರೆ ಡೈರೆಕ್ಟ್ ಸೆಂಟೆನ್ಸ್, ಡೈರೆಕ್ಟ್ ಕ್ವೆಶನ್ಸ್ ಇರ್ತಾ ಇತ್ತು, ಎಲ್ಲೋ ಒಂದೆರಡು ಡಯಾಗ್ರಾಮ್ ಹಾಕ್ಬಿಟ್ಟು ಕ್ವಶನ್ಸ್ ಕೇಳ್ತಾ ಇದ್ರು. ಬಟ್ ಈ ಸರಿ ಕಂಪಲ್ಸರಿ ಏನು 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಅಲ್ಲಿ ಡಯಾಗ್ರಾಮ್ ಹಾಕಿ ಕ್ವಶನ್ಸ್ ಕಂಪಲ್ಸರಿ ನಿಮಗೆ ಬಂದೇ ಬರುತ್ತೆ. ಡಯಾಗ್ರಾಮ್ ಕೊಟ್ಟಿರ್ತಾರೆ, ಅದರ ಬೇಸಿಸ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ, ಅಥವಾ ಟೇಬುಲರ್ ಕಾಲಮ್ ಟೈಪ್ ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೇಮ್ ಆಫ್ ದ ಡ್ರಗ್ಸ್, ಇಟ್ಸ್ ಸೋರ್ಸ್ ಅಂಡ್ ನೇಚರ್ ಇಸ್ ಗಿವನ್ ಇನ್ ದ ಟೇಬಲ್ ಬಿಲೋ, ಫೈಂಡ್ ABC. ಸೊ ಫಸ್ಟ್ ಕಾಲಮ್ ಅಲ್ಲಿ ಏನಿದೆ ಔಷಧಿ ಹೆಸರು, ಸೆಕೆಂಡ್ ಅಲ್ಲಿ ಯಾವ್ದ್ರಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಮತ್ತೆ ಅದರ ನೇಚರ್ ಹೆಂಗಿದೆ ಅಂತ ಹೇಳಿ ಥರ್ಡ್ ಕಾಲಮ್ ಅಲ್ಲಿ ಇದೆ. ನೋಡಿ ಫಸ್ಟ್ A ಡ್ಯಾಶ್ ದಟ್ ಈಸ್ A, ಸೆಕೆಂಡ್ ಸೋರ್ಸ್ ಏನಂತ ಹೇಳಿದರೆ ಈ ಡ್ರಗ್ ನ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿದರೆ ಪೆಪಾವರ್ ಸೋಮ್ನಿಫೆರಮ್, ಯಾವ್ದಾಗಿ ಆಕ್ಟ್ ಮಾಡ್ತಾ ಇದೆ ಡಿಪ್ರೆಸೆಂಟ್. ನೋಡಿ ಡಿಪ್ರೆಸೆಂಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂದ್ರೆ ನೀವು ಇಲ್ಲಿ ಓಪಿಯಂ ಅಂತ ಬರೆಯಂಗಿಲ್ಲ, ಏನಂತ ಬರೀಬೇಕು, ಹೀರೋಯಿನ್. ಸೊ ಡಿಪ್ರೆಸೆಂಟ್ ಆಗಿ ಆಕ್ಟ್ ಮಾಡ್ತಿರೋದು ಯಾವುದು, ಹೀರೋಯಿನ್. ನೆಕ್ಸ್ಟ್ ನೇಮ್ ಆಫ್ ದ ಡ್ರಗ್ ಕೆನಾಬಿನಾಯ್ಡ್ಸ್ ಡ್ರಗ್ ಇದೆ, ಅದು ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ದಟ್ ಈಸ್ ಕೆನಾಬಿಸ್ ಸಟೈವಾ. ಅದರ ಎಫೆಕ್ಟ್ ಏನು, ಎಫೆಕ್ಟ್ಸ್ ಆನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಕೆನಾಬಿಸ್ ಸಟೈವಾ ಬರೀಬೇಕಾದ್ರೆ ನಾರ್ಮಲ್ ಆಗಿನೇ ನೀವು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀತೀರಾ, ಬರೆದ್ಮೇಲೆ ಜೀನಸ್ ಮತ್ತೆ ಸ್ಪೀಶೀಸ್ ಗೆ ಅಂಡರ್ಲೈನ್ ಮಾಡಬೇಕು. ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್, ಸ್ಪೀಶೀಸ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಇದನ್ನ ಬರ್ದಿಲ್ಲ ಅಂದ್ರೆ ಆನ್ಸರ್ ಕರೆಕ್ಟ್ ಇದ್ರೂ ಸುಮ್ಮನೆ ಮಾರ್ಕ್ಸ್ ಹೋಗುತ್ತೆ. ಸೊ ಫಾಲೋ ದ ಸೈಂಟಿಫಿಕ್ ನೇಮಿಂಗ್ ರೂಲ್, ಬೈನೋಮಿಯಲ್ ನಾಮನ್ಕ್ಲೇಚರ್ ರೂಲ್. ನೆಕ್ಸ್ಟ್ cocaine, it is extracted from which plant, Erythroxylum coca, and what is the nature, that is it is affecting CNS, central nervous system, and if it exceeds the normal percentage then it will show some hallucinating effect. So idna neevu sentence form alli clean agi baritira. So this is about 32. nodi A B C ondondukku ondu marks, total 3 marks. 33. How did an American company Eli Lilly use the knowledge of RNA technology to produce human insulin? ಸೊ ನೀವು ಇದನ್ನ ಜೀನ್ ಥೆರಪಿ ಸಪರೇಟ್ ಪ್ಯಾರಾಗ್ರಾಫ್ ಇದೆ ಅಲ್ಲ ಯಾವ್ದ್ರಲ್ಲಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್, ಅದರಲ್ಲಿ ನೀವು ಆ ಇನ್ಫಾರ್ಮೇಶನ್ ನೀವು ಬರೀತೀರಾ. ಅಂದ್ರೆ 6 ಸೆಂಟೆನ್ಸ್ ಬರೀರಿ ಕಂಪ್ಲೀಟ್ ಆಗಿ. ಕೊನೆಗೆ ಏನು ಚೈನ್ A B ಮತ್ತೆ C ಯಾವ ತರ ಜಾಯಿನ್ ಮಾಡಿಬಿಟ್ಟು ಯಾವ ತರ ಈಕ್ವಲೈ ಅಲ್ಲಿ ಹಾಕಿ ಹೇಗೆ ಅವರು ಹ್ಯೂಮನ್ ಇನ್ಸುಲಿನ್ ನ ಆರ್ಟಿಫಿಷಿಯಲ್ ಆಗಿ ಅವರು ಪ್ರೊಡ್ಯೂಸ್ ಮಾಡಿದ್ರು ಅಂತಂದೇಳಿ, ಎಲಿ ಲಿಲ್ಲಿ ಕಂಪ್ನಿ ಹೇಗೆ ಮಾಡಿದ್ರು ಅಂತಂದೇಳಿ ನೀವು ಅದನ್ನ ಬರೀತೀರಾ. ಸೊ ನೆಕ್ಸ್ಟ್ 34th. An example for grazing food chain is given below. Grazing food chain ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು, ಗ್ರಾಸ್ ನ ತಿನ್ನೋದು, ಗ್ರಾಸ್ ಹಾಪರ್ ತಿಂದು ಬದುಕ್ತಾ ಇರೋದು, ಬರ್ಡ್ಸ್ ನ ತಿಂದು ಮ್ಯಾನ್ ಬದುಕ್ತಾ ಇದೆ ಅಂತ ಇಲ್ಲಿ ತೋರಿಸಿದ್ದಾರೆ. Graphically represent this food chain through pyramid of energy and write trophic levels with their energy content. ಪಿರಮಿಡ್ ಮೇಲೆ ಕ್ವೆಶನ್ಸ್ ಕಂಪಲ್ಸರಿ ಕೇಳ್ತಾರೆ. ಲಾಸ್ಟ್ ಪೇಪರ್ ಅಲ್ಲಿ ಕೇಳಿದ್ದು ಪಿರಮಿಡ್ ಆಫ್ ನಂಬರ್, ಡೈರೆಕ್ಟ್ ಕ್ವೆಶನ್ ಇತ್ತು. ಪಿರಮಿಡ್ ಆಫ್ ನಂಬರ್ ಬರ್ಬಿಟ್ಟು ಅದರ ವ್ಯಾಲ್ಯೂಸ್ ಕೂಡ ಟ್ರಾಫಿಕ್ ಲೆವೆಲ್ಸ್ ವ್ಯಾಲ್ಯೂಸ್ ಎರಡನ್ನೂ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಅಂತ ಕೇಳಿದ್ರು. ಇಲ್ಲಿ ಪಿರಮಿಡ್ ಆಫ್ ಯಾವ್ದು ಕೇಳ್ತಾ ಇದ್ದಾರೆ, ಎನರ್ಜಿ, ಪಿರಮಿಡ್ ಆಫ್ ಎನರ್ಜಿ ಬಗ್ಗೆ ಕ್ವೆಶನ್ ಕೇಳ್ತಿರೋದು. ಏನಂದ್ರೆ ಡೈರೆಕ್ಟ್ ಕ್ವೆಶನ್ ಕೇಳಿಲ್ಲ,
ಪಿರಮಿಡ್ ಆಫ್ ಎನರ್ಜಿ ಬರೀರಿ 3 ಮಾರ್ಕ್ಸಿಗೆ ಅಂತ ಕೇಳಿಲ್ಲ. ಸ್ವಲ್ಪ ನೀವು ಥಿಂಕ್ ಮಾಡಿ ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕು ಅಂತಂದೇಳಿ ಈ ತರ ಕೇಳ್ತಾ ಇದ್ದಾರೆ. ಏನು, ಒಂದು ಫುಡ್ ಚೈನ್ ಕೊಟ್ಟಿದ್ದಾರೆ. ಯಾವ್ದ್ರದ್ದು? ಗ್ರೇಸಿಂಗ್ ಫುಡ್ ಚೈನ್ ಕೊಟ್ಟಿದ್ದಾರೆ. ಗ್ರಾಸ್ ಓಪರ್, ಬರ್ಡ್ ಮತ್ತೆ ಮ್ಯಾನ್. ಇದನ್ನ ಯಾವ್ದ್ರಲ್ಲಿ ನಾವು ಇನ್ಕ್ಲೂಡ್ ಮಾಡಿ ಬರಿಬೇಕು? ಗ್ರಾಫಿಕಲಿ ರೆಪ್ರೆಸೆಂಟ್ ದಿಸ್ ಫುಡ್ ಚೈನ್. ಇಲ್ಲಿ ಕೊಟ್ಟಿರುವಂತ ಫುಡ್ ಚೈನ್ ಯಾವ್ದ್ರಲ್ಲಿ ಬರಿಬೇಕು? ಪಿರಮಿಡ್ ಆಫ್ ಎನರ್ಜಿಯಲ್ಲಿ ನಾವು ಬರಿಬೇಕು. ಏನ್ ಮೆನ್ಷನ್ ಮಾಡ್ಬೇಕು? ಮತ್ತೆ ಟ್ರೋಫಿಕ್ ಲೆವೆಲ್ ಸಪರೇಟ್ ಆಗಿ ಮೆನ್ಷನ್ ಮಾಡಬೇಕು, ಮತ್ತೆ ಅದರ ಎನರ್ಜಿ ಕಂಟೆಂಟ್ ಕೂಡ ಮೆನ್ಷನ್ ಮಾಡಬೇಕು. ಸೊ ಪಿರಮಿಡ್ ಆಫ್ ಎನರ್ಜಿ ಇದು NCERT ಅಲ್ಲಿ ಕೊಟ್ಟಿರೋ ಡಯಾಗ್ರಾಮ್. ಇಲ್ಲಿ ನೀವು ಪ್ರೈಮರಿ ಪ್ರೊಡಕ್ಟಿವಿಟಿ ನೋಡಿ, ಟ್ರಾಫಿಕ್ ಲೆವೆಲ್ಸ್ ನ ಈ ಫುಡ್ ಚೈನ್ ಇನ್ಕ್ಲೂಡ್ ಮಾಡ್ಕೊಂಡು ಬರಿಬೇಕು. ಹಂಗಂದ್ರೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಯಾರು? ಗ್ರಾಸ್. ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್ ಯಾರು? ಗ್ರಾಸ್ ಓಪರ್. ಸೆಕೆಂಡರಿ ಕನ್ಸ್ಯೂಮರ್ ಯಾರು? ಬರ್ಡ್. ಟರ್ಷರಿ ಕನ್ಸ್ಯೂಮರ್ ಯಾರು? ಮ್ಯಾನ್. ಸೊ ಇಲ್ಲಿರುವಂತ ಫುಡ್ ಚೈನ್ ನಾವು ಟ್ರಾಫಿಕ್ ಲೆವೆಲ್ಸ್, ಡಿಫ್ರೆಂಟ್ ಟ್ರಾಫಿಕ್ ಲೆವೆಲ್ಸ್ ಅಲ್ಲಿ ಅದನ್ನ ಕರೆಕ್ಟ್ ಆರ್ಡರ್ ಅಲ್ಲಿ ಇಟ್ಬಿಟ್ಟು ಈ ತರ ಪ್ರೆಸೆಂಟ್ ಮಾಡಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ. ಸೊ 34th ಗೆ ನೀವು ಈ ತರ ಬರ್ದ್ಬಿಟ್ಟು ಈ ಎನರ್ಜಿನ ಮೆನ್ಷನ್ ಮಾಡೋದು ಮರಿಬಾರ್ದು. ದಟ್ ಈಸ್ ಎಷ್ಟೆಷ್ಟು ಎನರ್ಜಿ ಲಾಸ್ ಆಗ್ತಾ ಇದೆ ಜೌಲ್ಸ್ ಅಲ್ಲಿ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಬರಿಬೇಕು. ಕೆಳಗಡೆ ಏನಂತ ಬರ್ತೀರಾ? ಪಿರಮಿಡ್ ಆಫ್ ಎನರ್ಜಿ ಶೋಯಿಂಗ್ ಏನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಬರೀತೀರಾ. ನೆಕ್ಸ್ಟ್. So that is about total 7 questions of 3 marks question. Now we will solve again 7 questions of 5 marks questions. ಇದರಲ್ಲಿ ನೀವು ಎಲಾಬ್ರೇಟ್ ಮಾಡುವಂತ ಆನ್ಸರ್ಸ್ ಇದ್ರೆ ಎಷ್ಟು ವರ್ಡ್ಸ್ ಇನ್ಕ್ಲೂಡ್ ಮಾಡಬೇಕು? 200 to 250 words. Draw a neat labeled diagram of sectional view of the mammary gland. ಸೊ ಲಾಸ್ಟ್ ಪೇಪರ್ ಅಲ್ಲಿ ಪೇಪರ್ 1 ಅಲ್ಲಿ ಯಾವ್ದು ಕೇಳಿದ್ರು ಅಂತ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ಸುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ, ಅಥವಾ ಯಾವ್ದು ಕೇಳಿದಾರೆ ಈ ಪೇಪರ್ ಅಲ್ಲಿ? ಮ್ಯಾಮರಿ ಗ್ಲ್ಯಾಂಡ್. ಸೊ ಇದು ಕಂಪಲ್ಸರಿ ಕ್ವೆಶನ್ಸ್, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್. ಯಾಕಂದ್ರೆ ಇದರಲ್ಲಿ ಲೇಬಲಿಂಗ್ಸ್ ಎಷ್ಟಿರುತ್ತೆ? ಮೋರ್ ದ್ಯಾನ್ 10. ಸೊ ಮೋರ್ ದ್ಯಾನ್ 10 ಲೇಬಲಿಂಗ್ಸ್ ಇರುತ್ತೆ. ನೀವು ಕಂಪಲ್ಸರಿ ಎಷ್ಟು ಲೇಬಲ್ ಮಾಡಬೇಕು? 10 ಲೇಬಲ್ ಮಾಡಬೇಕು. ಒಂದು ಲೇಬಲ್ಗೆ ಹಾಫ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್, schematically represent the inheritance of flower color in Snapdragon and draw conclusions. ನೋಡಿ, inheritance of flower ಕಲರ್ ಇನ್ ಸ್ನ್ಯಾಪ್ಡ್ರಾಗನ್ ಅಂತ ಅಂದ್ರೆ ಯಾವ್ದು? ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ನೀವು ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟೇಷನ್ ತೋರಿಸ್ತೀರಾ ಆನ್ಸರ್ ಶೀಟ್ ಅಲ್ಲಿ. ಅಂತಂದ್ರೆ ಏನು? ಪೇರೆಂಟ್ಸ್ ತಗೊಂತೀರಾ. ನೆಕ್ಸ್ಟ್ ಏನು? ಗ್ಯಾಮೆಟ್ಸ್ ಬರೀಬೇಕು. ಅದಾದ್ಮೇಲೆ F1 ಜನರೇಷನ್ ಆದ್ಮೇಲೆ ಮತ್ತೆ F2 ಜನರೇಷನ್. ಸೊ ಆ ತರ ಪನ್ನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ಬರೀತೀರಾ. ಅವಾಗ ಏನ್ ತೋರಿಸುತ್ತೆ ಅಂತಂದ್ರೆ ಏನು? ರೆಡ್ ಮತ್ತೆ ವೈಟ್ ಕಲರ್ ತಗೊಂಡಾಗ ರೆಡ್ ವೈಟ್ ನಾರ್ಮಲ್ ನೋನ್ ಹೈಬ್ರಿಡ್ ಕ್ರಾಸ್ ನ ರೇಷಿಯೋ ತರ ಬರೋದಿಲ್ಲ. ಇಲ್ಲಿ ಜಿನೋಟೈಪ್ ಮತ್ತೆ ಫಿನೋಟೈಪ್ ಎರಡು ಸೇಮ್ ಬರುತ್ತೆ. 1:2:1, 1:2:1. ರೆಡ್ 1 ಫ್ಲವರ್, ಪಿಂಕ್ 2 ಫ್ಲವರ್ಸ್ ಅಂಡ್ 1 ವೈಟ್ ಫ್ಲವರ್ಸ್ ಬರುತ್ತೆ. ಸೊ ಅದನ್ನ ನೀವು ರೆಪ್ರೆಸೆಂಟ್ ಮಾಡಿ ತೋರಿಸ್ತೀರಾ. ತೋರಿಸಿದ್ಮೇಲೆ ಕನ್ಕ್ಲೂಷನ್ ನ ನೀವು ಬರೀಲೇಬೇಕು. ಈ ರೆಪ್ರೆಸೆಂಟ್ ಮಾಡ್ಲಿಕ್ಕೆ 2 ಮಾರ್ಕ್ಸ್ ಇರುತ್ತೆ, ಕನ್ಕ್ಲೂಷನ್ ಗೆ 1 ಮಾರ್ಕ್ ಇರುತ್ತೆ. ಏನಂತ ಕನ್ಕ್ಲೂಷನ್? ಸೊ ದಿಸ್ ಶೋಸ್ ದ ಡಿವಿಯೇಷನ್ ಫ್ರಮ್ ಮೆಂಡಲಿಯನ್ ಲಾ. ಯಾವುದು? ಲಾ ಆಫ್ ಡಾಮಿನೆಂಟ್ ಮತ್ತೆ ಏನು ಯಾವುದು? ಇನ್ಹೆರಿಟೆನ್ಸ್ ಇನ್ ಲಾ ಇನ ಏನಾಗ್ತಾ ಇದೆ ಇಲ್ಲಿ? ಡಿವಿಯೇಷನ್ ತೋರಿಸ್ತಾ ಇದೆ. ಯಾಕೆ ಡಿವಿಯೇಷನ್ ಅಂತಂದ್ರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿಲ್ಲ, ಅದ್ರ ಬದಲಿ ಇನ್ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗಿದೆ. ಮೀನ್ಸ್ ಡಾಮಿನೆಂಟ್ ಈಸ್ ಫೇಲ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ. ಓಕೆನಾ? ಸೊ ಅದನ್ನ ನೀವು ಕನ್ಕ್ಲೂಷನ್ ಅಲ್ಲಿ ಬರಿಬೇಕು. ನೆಕ್ಸ್ಟ್, ಗಿವ್ ರೀಸನ್ಸ್ ಫಾರ್ ದ ಫಾಲೋಯಿಂಗ್. ಓಕೆ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇಂದ 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು ರೀಸನ್ಸ್ ಬರಿತಾ ಹೋಗ್ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಅ ಸಿಂಪಲ್ ಕಟ್ ರಿಸಲ್ಟ್ ಇನ್ ನಾನ್ ಸ್ಟಾಪ್ ಬ್ಲೀಡಿಂಗ್ ಇನ್ ಹಿಮೋಫಿಲಿಯಾ ಅಫೆಕ್ಟೆಡ್ ಇಂಡಿವಿಜುವಲ್ಸ್. ಹಿಮೋಫಿಲಿಯಾ ಯಾರಿಗಾಗಿರುತ್ತೆ ಅವರಿಗೆ ಸ್ವಲ್ಪ ಎಲ್ಲಾದ್ರೂ ಬಾಡಿನಲ್ಲಿ ಕಟ್ ಆದ್ರೂ ಕೂಡ ಕಂಟಿನ್ಯೂಸ್ ಆಗಿ ಬ್ಲಡ್ ಹೋಗ್ತಾ ಇರುತ್ತೆ. ಇದಕ್ಕೆ ರೀಸನ್ ಏನು ಅಂತ ಕೇಳಿದ್ದಾರೆ. ಸೊ ವಿ ನೋ ದಟ್ ವಾಟ್ ಇಸ್ ದ ರೀಸನ್? ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ಕ್ಲಾಟಿಂಗ್. ಬ್ಲಡ್ ಕ್ಲಾಟ್ ಆಗ್ಬೇಕಾಗಿರುವಂತ ಪ್ರೋಟೀನ್ ಏನಾಗಿದೆ? ಅಫೆಕ್ಟ್ ಆಗಿದೆ. ಸೊ ದಟ್ಸ್ ವೈ this happens. So 1 marks ಅಲ್ಲಿನೇ ನೀವು 1 sentence ಅಲ್ಲಿನೇ ಬರಿಬೇಕು, ಯಾಕಂದ್ರೆ each carries 1 mark. Right. Next, Turner's syndrome affected females are usually sterile. ಇನ್ನು ಕ್ರೋಮೋಸೋಮಲ್ ಡಿಸಾರ್ಡರ್ ಅಲ್ಲಿ ಬರುತ್ತಲ್ಲ ಟರ್ನರ್ ಸಿಂಡ್ರೋಮ್, ಅದರಲ್ಲಿ ಏನಂತ ಕೇಳಿದರೆ ಅದ್ರಲ್ಲಿ ಬೇಸ್ ಮೇಲೆ ಕ್ವಶನ್ ಕೇಳೋದು. ಟರ್ನರ್ ಸಿಂಡ್ರೋಮ್ ಅಫೆಕ್ಟೆಡ್ ಫೀಮೇಲ್ಸ್. ಸೊ ಏನ್ ಫೀಮೇಲ್ಸ್ ಇದಾರಲ್ಲ ಅವರು ಸ್ಟೆರೈಲ್ ಇರ್ತಾರೆ, ಫರ್ಟೈಲ್ ಇರೋದಿಲ್ಲ. ಯಾಕೆ? ಏನ್ ರೀಸನ್? ಬಿಕಾಸ್ ದೇ ಕಂಟೈನ್ ಓನ್ಲಿ 1 X ಕ್ರೋಮೋಸೋಮ್. ಯೂಶುವಲಿ ಫಿಮೇಲ್ಸ್ ಅಲ್ಲಿ ಏನಿರ್ಬೇಕು? XX ಕ್ರೋಮೋಸೋಮ್ ಇರ್ಬೇಕಲ್ವಾ ಅಲ್ಲೋಸೋಮ್ ಅಲ್ಲಿ. ಸೊ ಸೆಕ್ಸ್ ಕ್ರೋಮೋಸೋಮ್ ಇಸ್ ನಥಿಂಗ್ ಬಟ್ ಅಲ್ಲೋಸೋಮ್ XX ಇರಬೇಕು. ಬಟ್ 1 X ಕ್ರೋಮೋಸೋಮ್ ಇಸ್ ಮಿಸ್ಸಿಂಗ್ ಬಿಕಾಸ್ ಆಫ್ ಮೋನೋಸೋಮಿ. ಸೊ ದಟ್ಸ್ ವೈ XO ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದಿಸ್ ದೇ ಆರ್ ಸ್ಟೆರೈಲ್.
ಓಕೆನಾ? ಸೊ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್, in Morgan's dihybrid cross experiments on Drosophila showed that flies having genes for yellow body and white eyes exhibited less recombination. ಮತ್ತೆ ಲಾಸ್ಟ್ ಪೇಪರ್ ಅಲ್ಲಿನೂ ಕೂಡ ಈ ಡ್ರೋಸೋಫಿಲಾ ಮಾರ್ಗನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕ್ವೆಶನ್ ಕೇಳಿದ್ರು. ಸೊ ಇದನ್ನು ಕೂಡ ಬಂದಿದೆ ನೋಡಿ. 2 ಕ್ರೋಮೋಸೋಮ್ ಇದೆ, ಓಕೆನಾ? ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಇದು ಮೇಲ್ XY ಅಥವಾ ಫಿಮೇಲ್ ಯಾವ್ದಾದ್ರು ತಗೋಬಹುದು. ನಾನಿಲ್ಲಿ ಮೇಲ್ ತಗೊಂಡಿದ್ದೀನಿ. ದಿಸ್ ಇಸ್ X ಕ್ರೋಮೋಸೋಮ್, okay, and this is Y chromosome and this is X chromosome. ಏನ್ ಕೇಳ್ತಾ ಇದ್ದಾರೆ? show that flies having genes for yellow body and white eyes color. ಓಕೆನಾ? ಸೊ yellow body ಅಂತ ಅಂದ್ರೆ ಇಲ್ಲಿ ಒಂದು, ಮತ್ತೆ white eye color. white eye color ಈ ತರ ಇರುತ್ತೆ, W, yellow body Y. ಸೊ Y Y W W. ಇದರ ಡಿಸ್ಟೆನ್ಸ್ ನೋಡಿದ್ರೆ ಜಾಸ್ತಿ ಇಲ್ಲ ನೋಡಿ, ಇದರ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಸೊ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ, ಹಂಗಾಗಿ ರೀಕಾಂಬಿನೇಷನ್ ರೇಟ್ ಏನಾಗಿದೆ? ಕಡಿಮೆ ಆಗಿದೆ. ಸೊ ಏನಂತ ಆನ್ಸರ್ ಬರೀತೀರಾ? ಬಿಕಾಸ್ ದೇ ಆರ್ ಟೈಟ್ಲಿ ಲಿಂಕ್ಡ್. ಲಿಂಕ್ ಟೈಟ್ ಆಗಿ ಲಿಂಕ್ ಆಗಿದೆ ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಲಿಂಕ್ ಆಗಿದೆ ಜೀನ್ಸ್. ಸೊ ಲಿಂಕ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ ನೋಡಿ, ಕ್ರಾಸಿಂಗ್ ಓವರ್ ಸರಿಯಾಗಿ ಆಗೋದಿಲ್ಲ. ಓಕೆ, ಅದೇ ದೂರ ದೂರ ಇದ್ದಿದ್ರೆ ಇಲ್ಲೊಂದು ಜೀನು ಇಲ್ಲೊಂದು ಜೀನ್ ಇದ್ರೆ ಏನಾಗುತ್ತೆ? ಕ್ರಾಸಿಂಗ್ ಓವರ್ ಕ್ಲಿಯರ್ ಆಗಿ ಆಗುತ್ತೆ. ಸೊ ಕ್ರಾಸಿಂಗ್ ಓವರ್ ಅಂತ ಅಂದ್ರೆ ಕರೆಕ್ಟ್ ಆಗಿ ಜೀನ್ಸ್ ಎಕ್ಸ್ಚೇಂಜ್ ಆಗಿದೆ. ಸೊ ಹಂಗಾಗಿ ರೀಕಾಂಬಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಇದು ಲೂಸ್ಲಿ ಲಿಂಕ್ಡ್, ಇದು ಟೈಟ್ಲಿ ಲಿಂಕ್. ಸೊ ವಾಟ್ ಈಸ್ ಯುವರ್ ಆನ್ಸರ್? ಬಿಕಾಸ್ ದೇ ಆರ್ ಟೈಟ್ಲಿ ಲಿಂಕ್ಡ್. ಸೊ ದಟ್ಸ್ ವೈ ಇಟ್ ಇಸ್ ಶೋಯಿಂಗ್ ಲೆಸ್ ರೀಕಾಂಬಿನೇಷನ್. ಸೊ ಇದು ನೀವು ಆನ್ಸರ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ಇನ್ಹೆರಿಟೆನ್ಸ್ ಆಫ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ಸ್ ಶೋಸ್ ಡಿಫರೆಂಟ್ ಫಿನೋಟೈಪ್ಸ್. ಸೊ ಇದು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಗೆ ಎಕ್ಸಾಂಪಲ್. ಏನಂತ ಹೇಳಿದರೆ, ಇನ್ಹೆರಿಟೆನ್ಸ್ ಆಫ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ ಶೋಸ್ ಡಿಫರೆಂಟ್ ಫಿನೋಟೈಪ್ಸ್. ಯಾಕೆ ಅಷ್ಟೊಂದು ಜಾಸ್ತಿ ಫಿನೋಟೈಪ್ ಇದೆ? ಡಾರ್ಕೆಸ್ಟ್ ಕಲರ್ ಅಂಡ್ ವೆರಿ ಲೈಟ್ ಕಲರ್, ಅದ್ರ ಮಧ್ಯೆ ಬರೋದು ಇನ್ನೊಂದು ಬೇರೆ ಬೇರೆ ಶೇಡ್ಸ್. ಬೇಸ್ಡ್ ಆನ್ ಡಾಮಿನೆಂಟ್ ಅಂಡ್ ರಿಸೆಸಿವ್ ಜೀನ್ಸ್, ಡಿಫರೆಂಟ್ ಶೇಡ್ಸ್ ಆಫ್ ಕಲರ್ಸ್ ಆರ್ ಸೀನ್ ಇನ್ ಹ್ಯೂಮನ್ ಸ್ಕಿನ್ ಕಲರ್. ಯಾಕೆ ಅಂದ್ರೆ ಬಿಕಾಸ್ ಮಲ್ಟಿಪಲ್ ಜೀನ್ಸ್ ಆರ್ ಇನ್ವಾಲ್ವ್. It is polygenic inheritance ಹೌದು, that's why it is multiple genes are involved and environment also influence. ಜೀನ್ಸ್ ಅಷ್ಟೇ ಕಾರಣ ಅಲ್ಲ, ನಾವು ಯಾವ ಕಡೆ ಪ್ಲಾನೆಟ್ ಅಲ್ಲಿ ಯಾವ ಕಡೆ ಇದೀವಿ ಆ ಎನ್ವಿರಾನ್ಮೆಂಟ್ ಕೂಡ ಕಲರ್ ಸ್ಕಿನ್ ಕಲರ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳಿ ನೀವು ರೀಸನ್ ಬರೀತೀರಾ. ಸೊ ದಿಸ್ ಇಸ್ ಗಿವನ್ ಇನ್ NCERT. ನೆಕ್ಸ್ಟ್, ಎಲ್ಲದನ್ನು ಕೂಡ NCERT ಅಲ್ಲಿ ಇರುವಂತ ಸೆಂಟೆನ್ಸ್ ನಾನು ಇಲ್ಲಿ ಬರ್ದಿದ್ದೀನಿ. ನೀವು ಇದನ್ನ ಆನ್ಸರ್ಸ್ ನ ಬೇಕಿದ್ರೆ ಒಂದ್ಸರಿ ಸ್ಕ್ರೀನ್ ಶಾಟ್ ತಗೊಳ್ಳಿ, ಕನ್ಫ್ಯೂಸ್ ಆಗ್ತಾ ಇದ್ರೆ ಆನ್ಸರ್ ಬರೀಲಿಕ್ಕೆ. ನೆಕ್ಸ್ಟ್, accumulation of phenylalanine in the body of phenylketonuria affected individuals. ನೋಡಿ, ಫಿನೈಲ್ಕೆಟೋನ್ಯೂರಿಯಾ ಆದವರಿಗೆ ಫಿನೈಲ್ಅಲನಿನ್ ಅಕ್ಯುಮುಲೇಟ್ ಆಗುತ್ತೆ ಬಾಡಿನಲ್ಲಿ. ಯಾಕೆ ಅಂತ ಕೇಳಿದ್ದಾರೆ. ಸೊ ರೀಸನ್ ಏನು? ಫಿನೈಲ್ಅಲನಿನ್ ಯೂಶುವಲಿ ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕು. ಆ ಕನ್ವರ್ಟ್ ಆಗ್ಲಿಕ್ಕೆ ಒಂದು ಎನ್ಸೈಮ್ ಬೇಕಾಗುತ್ತೆ, ಫಿನೈಲ್ಅಲನಿನ್ ಹೈಡ್ರಾಕ್ಸಿಲೇಸ್ ಅಂತ. ಆ ಎನ್ಸೈಮೇ ಎಫೆಕ್ಟ್ ಆಗ್ಬಿಟ್ಟಿದೆ. ಓಕೆನಾ? ಆ ಎನ್ಸೈಮ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಫಿನೈಲ್ಅಲನಿನ್ ಏನಾಗಿ ಕನ್ವರ್ಟ್ ಆಗ್ತಾ ಇಲ್ಲ, ಟೈರೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಫಿನೈಲ್ಅಲನಿನ್ ಏನಾಗಿದೆ, ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿರೋ ಕಾರಣದಿಂದ ಫಿನೈಲ್ಕೆಟೋನ್ಯೂರಿಯಾ ಅಂತ ಡಿಸೀಸ್ ಅಲ್ಲಿ ಆ ಇಂಡಿವಿಜುವಲ್ ಅಲ್ಲಿ ಆಗುತ್ತೆ. ಸೊ ದಟ್ ಇಸ್ ದ ರೀಸನ್ ಯು ನೀಡ್ ಟು ಮೆನ್ಷನ್. ಯಾಕೆ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಜೀನ್ ಮ್ಯೂಟೇಷನ್ ಅಂತ ಅನ್ನೋದನ್ನ ಬರೆಯೋದನ್ನ ಮರಿಬೇಡಿ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಜೀನ್ ಮ್ಯೂಟೇಷನ್, ರೈಟ್? ನೆಕ್ಸ್ಟ್, so 37 ಆಯ್ತು. ನೆಕ್ಸ್ಟ್ 38, describe the steps involved in DNA fingerprinting technique. ಸೊ ಬಯೋಟೆಕ್ನಾಲಜಿ ಪ್ರೋಸೆಸ್ ಅಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಲೆಸನ್ ಅಲ್ಲಿ ಲಾಸ್ಟ್ ಬರೋ ಕಾನ್ಸೆಪ್ಟೇ ಇದು, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್. ಅದನ್ನ ಸ್ಟೆಪ್ ವೈಸ್ NCERT ಅಲ್ಲಿನೇ ಕೊಟ್ಟಿದ್ದಾರೆ, ಅದನ್ನ ನೀವು ಬರೀತೀರಾ. ನೆಕ್ಸ್ಟ್, ನೇಮ್ ದ ಕಾಸೇಟಿವ್ ಏಜೆಂಟ್ಸ್ ಆಫ್ ದ ಫಾಲೋಯಿಂಗ್ ಡಿಸೀಸ್. ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಅಂಡ್ ಈಸಿ ಕ್ವೆಶನ್. ಏನು 5 ಕರೆಕ್ಟ್ ಆಗಿ ಬರೆದ್ರೆ ನಿಮಗೆ ಇಲ್ಲೇ 5 ಮಾರ್ಕ್ಸ್ ಸಿಗುತ್ತೆ. ಬಟ್ ಏನಂತ ಅಂದ್ರೆ ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿ ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಈಗಲೇನೆ ಈಗ ನೀವು
ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಈ ಕ್ವೆಶನ್ ನೀವು ನೋಡಿದ್ದೀರಾ ಅಂತಂದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೆಯೋದನ್ನ ನೀವು ಅಲ್ಲೇನೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಮಲೇರಿಯಾ ಅಂತಂದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಆಸ್ ಇಟ್ ಇಸ್ ಸೈಂಟಿಫಿಕ್ ನೇಮ್ ಯು ನೀಡ್ ಟು ಫಾಲೋ ದ ರೂಲ್ಸ್. ದೆನ್ ಫಿಲೇರಿಯಾಸಿಸ್ ಬುಕೆರಿಯಾ ಬ್ಯಾಂಕೋಫ್ಟಿ. ನೆಕ್ಸ್ಟ್ ಆಸ್ಕಾರಿಸ್ ಲುಂಬ್ರಿಕಾಯ್ಡಿಸ್. ಅಮೀಬಿಯೋಸಿಸ್ ಇದಕ್ಕೆ ಎಂಟಮೀಬಾ ಹಿಸ್ಟೊಲೈಟಿಕಾ. ನೆಕ್ಸ್ಟ್ ನ್ಯೂಮೋನಿಯಾಗೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ. ಸೊ ಇದು ಕರೆಕ್ಟ್ ಆಗಿ 5 ಬರೆದು ನಿಮಗೆ ಇಲ್ಲೇ 5 ಮಾರ್ಕ್ಸ್ ಸಿಗುತ್ತೆ. ಮತ್ತೊಂದು ಟೇಬುಲರ್ ಕಾಲಮ್ ಕ್ವೆಶನ್ ಬಂತು ನೋಡಿ, ಮೈಕ್ರೋಬ್ಸ್. ಓಕೆನಾ. ಸೊ ವಿತ್ ದ ರೆಸ್ಪೆಕ್ಟ್ ಆಫ್ ದ ಮೈಕ್ರೋಬಿಯಲ್ ಪ್ರಾಡಕ್ಟ್ಸ್ ಇಟ್ಸ್ ಸೋರ್ಸ್ ಅಂಡ್ ಯೂಸಸ್ ಐಡೆಂಟಿಫೈ ದ ABC ಇನ್ ದ ಫಾಲೋಯಿಂಗ್ ಟೇಬಲ್. ಮೈಕ್ರೋಬಿಯಲ್ ಪ್ರಾಡಕ್ಟ್ ಇದೆ, ಅದರ ಸೋರ್ಸ್ ಯಾವ್ದ್ರಿಂದ ಬಂದಿದೆ ಅಂತ ಹೇಳಬೇಕು, ಮತ್ತೆ ಯೂಸ್ ಕೂಡ ಹೇಳಬೇಕು ABC ನಲ್ಲಿ. ಸೊ 3 ಟೈಪಿನ ಕ್ವೆಶನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ 3 ಮಾರ್ಕ್ಸ್ಗೆ ABC ಕರೆಕ್ಟ್ ಆಗಿ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಇನ್ನ 2 ಮಾರ್ಕ್ಸ್ಗೆ ಬೇರೆ ಕ್ವೆಶನ್ ಇದೆ ಇಲ್ಲಿ. ಸೊ ಸೈಕ್ಲೋಸ್ಪೋರಿನ್ A, ಓಕೆ, ಇದರ ಸೋರ್ಸ್ ಏನು? ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ನೆಕ್ಸ್ಟ್ ಏನಾಗಿ ಯೂಸ್ ಆಗುತ್ತೆ? ಇದು ಇಮ್ಯುನೋಸಪ್ರೆಸೆಂಟ್. ನೆಕ್ಸ್ಟ್ B ಏನು? ಮೊನಾಸ್ಕಸ್ ಪರ್ಪ್ಯೂರಸ್ ಅಂತ ಇದೆ. ಸೊ ಇದರ ಮೈಕ್ರೋಬಿಯಲ್ ಪ್ರಾಡಕ್ಟ್ ಏನು? ಅದರಿಂದ ಏನ್ ಸಿಗುತ್ತೆ ನಮಗೆ? ಸ್ಟಾಟಿನ್ಸ್. ಏನಕ್ಕೆ ಯೂಸ್ ಆಗುತ್ತೆ? ಬ್ಲಡ್ ಕೊಲೆಸ್ಟ್ರಾಲ್ ಲೋಯರಿಂಗ್ ಏಜೆಂಟ್. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ? ಸ್ಟ್ರೆಪ್ಟೋಕೈನೆಸ್. ಅದರ ಆರ್ಗಾನಿಸಮ್ ಯಾವ್ದ್ರಿಂದ ತೆಗ್ದಿದ್ದಾರೆ ಈ ಸ್ಟ್ರೆಪ್ಟೋಕೈನೆಸ್ ಅಂತಂದ್ರೆ ಸ್ಟ್ರೆಪ್ಟೋಕೋಕಸ್ ಇಂದ. ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ಆಕ್ಟಿಂಗ್ ಆಸ್ ವಾಟ್? ಕ್ಲಾಟ್ ಬಸ್ಟರ್ಸ್. ಮತ್ತೆ ರಿಮೂವ್ ಕ್ಲಾಟ್ ಫ್ರಮ್ ಬ್ಲಡ್ ವೆಸಲ್ಸ್. ಯಾರು ಏನು ಹಾರ್ಟ್ ಅಟ್ಯಾಕ್ ಅಥವಾ ಅಂತ ಪೇಷಂಟ್ಸ್ಗೆ ಅಲ್ಲಿ ಕ್ಲಾಟ್ ಆಗಿರುತ್ತಲ್ಲ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೀವಿ? ಸ್ಟ್ರೆಪ್ಟೋಕೈನೆಸ್. ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು? ಸ್ಟ್ರೆಪ್ಟೋಕೋಕಸ್ ಇಂದ. ನೆಕ್ಸ್ಟ್ 41 ಸಾರಿ ಇನ್ನೊಂದಿತ್ತು BOD ಮತ್ತೆ ಫ್ಲಾಕ್ಸ್ ಅಂತ 2 ಮಾರ್ಕ್ಸ್ಗೆ ಕ್ವಶನ್. BOD ಬಗ್ಗೆ ಬರೆದ್ರೆ 1 ಮಾರ್ಕ್ಸ್, ಮತ್ತೆ ಫ್ಲಾಕ್ಸ್ ಬಗ್ಗೆ ಬರೆದ್ರೆ 1 ಮಾರ್ಕ್ಸ್. ಸೊ ಟೋಟಲ್ ಅಲ್ಲಿ 5 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. BOD ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಡೆಫಿನೇಷನ್ NCERT ಅಲ್ಲಿ ಕೊಟ್ಟಿದಾರಲ್ಲ, ಸಿವೇಜ್ ಟ್ರೀಟ್ಮೆಂಟ್ ಏನು ಶೀಟ್ ಅಲ್ಲಿ ಏನು ಆ ಪೇಜ್ ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ಫ್ಲಾಕ್ಸ್ ಅಂತಂದ್ರೂ ಅಷ್ಟೇ, ಇಟ್ ಇಸ್ ಮಾಸ್ ಆಫ್ ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಫಿಲಾಮೆಂಟ್ ಅಂತ ಹೇಳಿ ನೀವು ಬರೆದ್ರೆ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೆನ್ಷನ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್ ಎಕ್ಸಿಸ್ಟ್ ಅಮಾಂಗ್ ದ ಫಾಲೋಯಿಂಗ್. ನೋಡಿ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಇಂದ ಕೇಳಿರುವಂತ ಕ್ವೆಶನ್. ಪಾಪ್ಯುಲೇಷನ್ ಇಂಟರಾಕ್ಷನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದು ಯಾವ ಇಂಟರಾಕ್ಷನ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಅಮಿಗ್ನನ್ ಟಾರ್ಟಾಯ್ಸ್ ಮತ್ತೆ ಗೋಟ್ ಯಾವ್ದಿದು? ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್. ನೆಕ್ಸ್ಟ್ ಟೈಗರ್ ಮತ್ತೆ ಡಿ ಯಾವುದು? ಪ್ರಿಡೇಷನ್. ಸಿ ಅನಿಮೋನ್ ಮತ್ತೆ ಕ್ಲೋನ್ ಫಿಶ್ ಯಾವುದು? ಕಮೆನ್ಸಾಲಿಸಮ್. ವಾಸ್ಪ್ ಲೇಯಿಂಗ್ ಎಗ್ಸ್ ಇನ್ ಫಿಗ್ ಫ್ರೂಟ್ ++ ದಟ್ ಈಸ್ ಮ್ಯೂಚುವಲಿಸಮ್. ಕಸ್ಕುಟಾ ಗ್ರೋಯಿಂಗ್ ಆನ್ ಹೆಡ್ಜ್ ಪ್ಲಾಂಟ್ ದಟ್ ಈಸ್ ಪ್ಯಾರಾಸಿಟಿಸಮ್. ಓಕೆನಾ. ಸೊ ಪ್ಲಸ್ ಮೈನಸ್ ಇದು +0. ಸೊ ದಿಸ್ ಇಸ್ ಎಕ್ಸಾಂಪಲ್ ಕೇಳಿದ್ರು ಅದಕ್ಕೆ ನೀವೇನ್ ಮಾಡಬೇಕು? ಯಾವ ಇಂಟರಾಕ್ಷನ್ ಅಂತ ಈಸಿಯಾಗಿ ಮೆನ್ಷನ್ ಮಾಡ್ಬೋದು. ಸೊ ಡೈರೆಕ್ಟ್ ಕ್ವೆಶನ್ ಈಸಿಯಾಗಿ ಬೇಗ ಬರೆಯುವಂತ ಆನ್ಸರ್ ಇದು. ಸೊ ದಿಸ್ ಇಸ್ ಅಬೌಟ್ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್. ನೆಕ್ಸ್ಟ್ ಸೊ ಕಂಪ್ಲೀಟ್ ಆಯ್ತು 5 ಮಾರ್ಕ್ಸಿನ ಕ್ವೆಶನ್ಸ್. ಪಾರ್ಟ್ ಯಾವುದು? 5th ಅಲ್ಲಿ. ಸೊ ಈಗ 6th ಇದು. ಸೊ 6th ಅಲ್ಲಿ ಏನಿದೆ? ಮತ್ತೆ 3 ಕ್ವೆಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 1 ಮಾತ್ರ ಕರೆಕ್ಟ್ ಆಗಿ ನೀವು ಬರೀತೀರಾ. ಸೊ ಏನಂತ ಅಂದ್ರೆ ಚೂಸ್ ಮಾಡಿ ಕರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿರೋ ಕ್ವೆಶನ್ಸ್ ಎಲ್ಲದನ್ನು ಬಂದ್ರೆ ನೀವು ಕರೆಕ್ಟ್ ಆಗಿ ಬರೀರಿ, ಇಲ್ಲಾಂದ್ರೆ ಅಟೆಂಡ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಸ್ಪ್ಲಿಟ್ ಮಾಡಿರೋ ಕ್ವೆಶನ್ಸ್ 1-2 ಗೊತ್ತಿದ್ರೆ ಅಲ್ಲಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ಸಿಗುತ್ತೆ. ಸೊ ನೋಡ್ಕೊಂಡು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಮತ್ತೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ಎಲ್ಲಾ ಮಾಡೆಲ್ ಪೇಪರ್ಸ್ ಇದರಲ್ಲಿ ಸಾಲ್ವ್ ಮಾಡ್ತೀನಿ. ಮತ್ತೆ ನೀಟ್ ರಿಲೇಟೆಡ್, KCT ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ನು ಇದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ ಟ್ರಿಕ್ಸ್, ನಿಮೋನಿಕ್ಸ್, ಸಣ್ಣದಾಗಿ ಏನು ಟ್ರಿಕ್ ಅಂತ ಅಂದ್ರೆ ಈಗ ಯಾವ್ದಾದ್ರು ಒಂದು ವರ್ಡ್ ಇರುತ್ತೆ ಅದನ್ನ ಬ್ರೇಕ್ ಮಾಡ್ಬಿಟ್ಟು ನಿಮೋನಿಕ್ ಮಾಡಿ ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ಅಂತ ಟ್ರಿಕ್ಸ್ ಕೂಡ ನಾನು ಇದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಮೈಂಡ್ ಮ್ಯಾಪ್ಸ್ ಆಗಿರ್ಬೋದು ಅಥವಾ ಫ್ಲಾಶ್ ಕಾರ್ಡ್ಸ್ ಆಗಿರ್ಬೋದು, ನಿಮಗೆ ಲಾಸ್ಟ್ಗೆ ಎಕ್ಸಾಮ್ ಅಲ್ಲಿ ಹೋಗ್ಬೇಕಾದ್ರೆ ರಿವಿಷನ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಎಲ್ಲದನ್ನು ಕೂಡ, ಮತ್ತೆ ಏನೇ ಎಕ್ಸಾಮ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಇದ್ರೂ ಕೂಡ ನೀವು ನೋಡ್ಬೋದು. ಯಾವ್ದ್ರಲ್ಲಿ ಹಾಕ್ತಿರ್ತೀನಿ ಅಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್. ಲಿಂಕ್ ಇದೇ ಚಾನಲಿನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಅಥವಾ ಯು ಕ್ಯಾನ್ ಸರ್ಚ್ ಬಾಟ್ನಿ ಬ್ಲೂಮ್ ಎದ್ರಲ್ಲಾದ್ರೂ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಎಲ್ಲ ಕಡೆನೂ ಬಾಟ್ನಿ ಬ್ಲೂಮ್ ಅಂತ ಸರ್ಚ್ ಮಾಡಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಸಿಗುತ್ತೆ. So see this question 42. Picture of a mature angiosperm embryo sac is given below and answer the question that follows. This concept is very important. Double fertilization ಮತ್ತೆ embryo sac ನ ಡಯಾಗ್ರಾಮ್ ಆಗಿರ್ಬೋದು. ಈ ಕಾನ್ಸೆಪ್ಟ್ ಮೇಲೆ ಪೇಪರ್ 1 ಅಲ್ಲಿನೂ ಕೂಡ ಕ್ವೆಶನ್ ಕೇಳಿದ್ರು. ಅದರಲ್ಲಿ ಏನಂತ ಹೇಳಿದ್ರು, ಡಯಾಗ್ರಾಮ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸಾಕ್ ನ ಡಯಾಗ್ರಾಮ್ ಬರೀಲಿಕ್ಕೆ ಹೇಳಿದ್ದು. ಮತ್ತೆ 1-2 ಪ್ಲಾಯ್ಡಿ ಕೂಡ ಕೇಳಿದ್ರು ಅದರಲ್ಲಿ. ಸೊ ಇದರಲ್ಲಿನೂ ಕೂಡ ಪ್ಲಾಯ್ಡಿ ಬೇಸ್ಡ್ ಕ್ವೆಶನ್ ಇದೆ. ಸೊ ಬಟ್ ಡಯಾಗ್ರಾಮ್ ಅವ್ರು ಕೊಟ್ಟಿದ್ದಾರೆ, ಅದರ ಬೇಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ.
So which cells or nuclei of the embryo sac produce zygote and primary endosperm nucleus? ನೋಡಿ ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಯಾವ ಸೆಲ್ ಝೈಗೋಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂದ್ರೆ ಏನು PEN ಆಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ವಿ ನೋ ದಟ್ ವಾಟ್ ಇಟ್ ಈಸ್ zygote is formed from this egg cell. ಓಕೆ ಎಗ್ ಸೆಲ್ ಇಂದ ಏನಾಗುತ್ತೆ ನೆಕ್ಸ್ಟ್ ಝೈಗೋಟ್ ಆಗುತ್ತೆ ಮತ್ತೆ ಇದು ಪೋಲಾರ್ ನ್ಯೂಕ್ಲಿಯೈ ಇಂದ ನೆಕ್ಸ್ಟ್ ಏನಾಗುತ್ತೆ PEN. So this is the answer. Next question. What is the ploidy of antipodal cells and primary endosperm nucleus? So complete embryo sac ಅಲ್ಲಿ ಇರುವಂತಹ ಎಲ್ಲಾ cells ಗೂ ಏನಿದೆ ploidy? All these are haploid. Antipodals ಆಗಿರಬಹುದು, synergids, filiform apparatus, next egg cell, polar nucleus. Polar nucleus ಇವೆರಡು ಸೇರಿದ್ರೆ 2n. ಓಕೆನಾ? So polar nucleus is 2n. And remaining all are in haploid. So antipodals ಅಂತ ಕೇಳಿದ್ರೆ ಏನಂತ ಆನ್ಸರ್ ಹೇಳ್ತೀರಾ haploid. PEN ಏನಾಗುತ್ತೆ that is triploid. ಯಾಕೆ 2n polar nuclei ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ಬರೋದೇ ಪ್ರಾಡಕ್ಟ್ ಯಾವುದು PEN. So 2n plus n what it is 3n. So answer is 3n. So PEN ಅಂತ ಕೇಳಿದ್ರೆ 3n ಅಂತ ಬರೀತೀರಾ, ಆಂಟಿಪೋಡಲ್ ಕೇಳಿದ್ರೆ n ಅಂತ ಬರೀತೀರಾ. ನೆಕ್ಸ್ಟ್ ವೈ ದ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರಿಸೀಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್ ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ, ಎಂಬ್ರಿಯೋಕ್ಕಿಂತ ಮುಂಚೆನೆ ಎಂಡೋಸ್ಪರ್ಮ್ ಯಾಕೆ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದಾರೆ. ವರ್ಡ್ಸ್ ನೀವು ಟರ್ಮ್ಸ್ ಇಂಗ್ಲಿಷ್ ಅಲ್ಲಿರೋ ಟರ್ಮ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಪ್ರಿಸೀಡ್ಸ್ ಅಂತ ಕೇಳಿದ್ದಾರೆ, ಮುಂಚೆನೆ ಎಂಬ್ರಿಯೋಕ್ಕಿಂತ ಮುಂಚೆನೆ ಎಂಡೋಸ್ಪರ್ಮ್ ಯಾಕೆ ಡೆವಲಪ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಎಂಬ್ರಿಯೋ ಡೆವಲಪ್ ಆಗಬೇಕು ಅಂದ್ರೆ ಅದಕ್ಕೆ ಊಟ ಬೇಕು. ಊಟ ಪ್ರೊವೈಡ್ ಮಾಡೋದು ಯಾರು ಅಂತಂದ್ರೆ ಎಂಡೋಸ್ಪರ್ಮ್. ಸೊ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ. ಸೊ ದಟ್ಸ್ ವೈ ಎಂಡೋಸ್ಪರ್ಮ್ ಇಸ್ ಫಾರ್ಮ್ಡ್ ಫಸ್ಟ್ ಅಂತ ಬರೀತೀರಾ ಆನ್ಸರ್. ಸೊ ನೋಡಿ ಫಸ್ಟ್ ಎ ಕ್ವಶನ್ಗೆ ಕರೆಕ್ಟ್ ಆಗಿ ಎರಡೂನು ಪ್ಲಾಯ್ಡಿ ಬರೆದ್ರೆ ನಿಮಗೆ ಅಲ್ಲಿ ಸಿಗೋದು, ಸಾರಿ ಎರಡೂನು ಯಾವ ಸೆಲ್ ಅಂತ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಪ್ಲಾಯ್ಡಿ ಮೆನ್ಷನ್ ಮಾಡಿದ್ರೆ 2 ಮಾರ್ಕ್ಸ್, ಮತ್ತೆ ರೀಸನ್ ಬರೆದ್ರೆ ಇಲ್ಲಿ 1 ಮಾರ್ಕ್. ನಾನು ಇಲ್ಲಿ ಬರ್ದಿದ್ದೀನಿ, ನೀವು ಇದನ್ನ ನೋಡ್ಕೊಳ್ಳಿ. So this is about 42nd question from sexual reproduction in flowering plants. Next. So this is very simple question, but ನೀವು ಕಷ್ಟ ಇದೆ ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಆನ್ಸರ್ ಮಾಡಕ್ ಆಗಲ್ಲ. ಸಮಾಧಾನವಾಗಿ ಸಿಂಪಲ್ ಆಗಿದೆ ಅಂತ ಹೇಳಿ ಅನ್ಕೊಂಡೆ ನೋಡಿ ಎಲ್ಲ ಕ್ವಶನ್ಸ್. ಇದೇನೋ ಡಯಾಗ್ರಾಮ್ ಕೊಟ್ಬಿಟ್ಟಿದ್ದಾರೆ, ಅಯ್ಯೋ ನಾನು ಹೆಂಗಪ್ಪ ಸಾಲ್ವ್ ಮಾಡೋದು ಅಂತಂದೇಳಿ ನೀವಲ್ಲಿ ಟೆನ್ಷನ್ ಆದ್ರೆ ಬರೋ ಆನ್ಸರ್ ಕೂಡ ಮರ್ತೋಗುತ್ತೆ. ನೋಡಿ, ಎ ಕನ್ಸ್ಟ್ರಕ್ಟ್ ಅ ಕಂಪ್ಲೀಟ್ transcription unit with the promoter and terminator on the basis of hypothetical templates strand given below. ಏನಂತ ಕೇಳಿದರೆ ಒಂದು ಟೆಂಪ್ಲೇಟ್ ಸ್ಟ್ರಾಂಡ್ ಕೊಟ್ಟಿದ್ದಾರೆ. ಓಕೆ, ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ, ಇದರ ಬೇಸಿಸ್ ಮೇಲೆ ನಾವು ಏನು ಹೇಳಬೇಕು, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ ಬರೀಬೇಕು. ಅದರಲ್ಲಿ ಏನೇನು ಇರಬೇಕು, ಪ್ರೊಮೋಟರ್ ಇರಬೇಕು, ಟರ್ಮಿನೇಟರ್ ಇರಬೇಕು, ಮತ್ತೆ ಈ ಬೇಸಿಸ್ ನ ಇನ್ಕ್ಲೂಡ್ ಮಾಡ್ಕೊಂಡು ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಅಂತೂ ನಮಗೆ ಅವರು ಅರ್ಧ ಆನ್ಸರ್ ಅವರೇ ಕೊಟ್ಟಿದ್ದಾರೆ. ಏನಿದೆ ಅಂತಂದ್ರೆ ಒಂದು ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ. ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ನ ಇಟ್ಕೊಂಡು ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ ಬರೀಬೇಕು. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ. ಯಾವ್ದಾವ್ದು ಹೇಳಿ, ಪ್ರೊಮೋಟರ್, ಸ್ಟ್ರಕ್ಚರಲ್ ಜೀನ್ ಮತ್ತೆ ಟರ್ಮಿನೇಟರ್. ಸೊ ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕಂಟೈನ್ಸ್ 3 ಪಾರ್ಟ್ಸ್, ಪ್ರೊಮೋಟರ್, ಸ್ಟ್ರಕ್ಚರಲ್ ಜೀನ್ ಅಂಡ್ ದೆನ್ ಟರ್ಮಿನೇಟರ್. ಸೊ ಪೊಲಾರಿಟಿ ಬರೆಯೋದು ನೀವು ಕರೆಕ್ಟ್ ಆಗಿ ಬರೀಬೇಕು, ಇಲ್ಲಾಂದ್ರೆ ಎಲ್ಲ ಬರ್ದು ಪೊಲಾರಿಟಿ ರಾಂಗ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ 0 ಸಿಗುತ್ತೆ. See why? Because template strand is always starts with 3' and ends with 5'. Coding strand ಯಾವುದು 5' to 3'. ಇದು NCERT ಅಲ್ಲಿ ಈ ತರ ಕೊಟ್ಟಿದ್ದಾರೆ ಡಯಾಗ್ರಾಮ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಒಂದು ಇಲ್ಲಿ ಏನ್ ಬರ್ಕೋಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಏನು ಬೇಸಸ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಬಿಕಾಸ್ ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್, ರೈಟ್? ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಏನ್ ಕೊಟ್ಟಿದ್ದಾರೆ, ATGC, ATGC, ATAC, ATGC, ATGC, ATAC ಬರ್ಕೊಂಡಿದ್ದೀನಾ? ಸೊ ಈಗ ಕೋಡಿಂಗ್ ಸ್ಟ್ರಾಂಡ್ ಅಂದ್ರೆ ಏನು, ಇದರ ಕಾಂಪ್ಲಿಮೆಂಟರಿ ಬೇಸಸ್ ಇರುತ್ತೆ. ಇಲ್ಲಿ ಎ ಇದ್ರೆ ಟಿ ಬರಿಬೇಕು, ಟಿ ಇದ್ರೆ ಎ ಬರಿಬೇಕು, ಜಿ ಇದ್ರೆ ಸಿ ಬರಿಬೇಕು. ಎ ಇದ್ದಲ್ಲಿ ಟಿ ಬರಿಬೇಕು, ಜಿ ಇದ್ದಲ್ಲಿ ಸಿ ಬರಿಬೇಕು, ಟಿ ಇದ್ದಲ್ಲಿ ಎ ಬರಿಬೇಕು, ಸಿ ಇದ್ದಲ್ಲಿ ಜಿ ಬರಿಬೇಕು. ಸೊ ದಟ್ ಈಸ್ ಕೈಂಡ್ ಆಫ್ ಎಕ್ಸ್ಚೇಂಜಿಂಗ್ ಮ್ಯಾನರ್. ಇನ್ ದಟ್ ಎಕ್ಸ್ಚೇಂಜಿಂಗ್ ಮ್ಯಾನರ್ ಯು ನೀಡ್ ಟು ರೈಟ್ ಕೋಡಿಂಗ್ ಸ್ಟ್ರಾಂಡ್. ಕೋಡಿಂಗ್ ಸ್ಟ್ರಾಂಡ್ ಬರೀತೀರಾ, ನೆಕ್ಸ್ಟ್ ಒಂದು ಬಾಕ್ಸ್ ಹಾಕಿ ಪ್ರೊಮೋಟರ್ ಅಂತ ಬರೀರಿ, ಇಲ್ಲಿ ಬಾಕ್ಸ್ ಹಾಕಿ ಟರ್ಮಿನೇಟರ್ ಅಂತ ಬರೀರಿ. ಮತ್ತೆ ಈ ಜೀನ್ಸ್ ಇರೋ ರೀಜನ್ ಎಲ್ಲ ಏನು, ಸ್ಟ್ರಕ್ಚರಲ್ ಜೀನ್ಸ್. ಸೊ ಇಷ್ಟು ಕಂಪ್ಲೀಟ್ ನೀವು ಈಸಿಯಾಗಿ 1 ನಿಮಿಷದಲ್ಲೇ ಡಯಾಗ್ರಾಮ್ ಬರ್ದ್ಬಿಟ್ರೆ ನಿಮಗೆ ಇಲ್ಲಿ ಎಷ್ಟು 3 ಮಾರ್ಕ್ಸ್ ಸಿಕ್ತು. ಓಕೆನಾ? ನೆಕ್ಸ್ಟ್
B. Write the RNA strand transcribed from the above transcription unit along with polarity. ನೋಡಿ ಟ್ರಾನ್ಸ್ಕ್ರಿಪ್ಷನ್ ಇಂದ ನಮಗೆ ಬರೋ ಪ್ರಾಡಕ್ಟ್ ಯಾವುದು RNA. DNA ಇಂದ ಏನಾಗಬೇಕು RNA. ಇದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇದೆಲ್ಲ ಇದೇನು DNA. ಇದರಿಂದ ಏನ್ ಪ್ರೊಡ್ಯೂಸ್ ಆಗಬೇಕು RNA. DNA ಅಲ್ಲಿ ಏನಿರುತ್ತೆ ATGC ಇರುತ್ತೆ, RNA ಅಲ್ಲಿ ಏನಿರುತ್ತೆ AUGC. T ಬದಲಿ ಏನಿರುತ್ತೆ ಯುರಾಸಿಲ್ ಮೀನ್ಸ್ ಥೈಮಿನ್ ಬದಲಿ ಯುರಾಸಿಲ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಬರೀಬೇಕು. ಮತ್ತೆ ಟೆಂಪ್ಲೇಟ್ ಸ್ಟ್ರಾಂಡ್ ಏನಾಗುತ್ತಲ್ಲ ಅದನ್ನೇ ಟ್ರಾನ್ಸ್ಕ್ರೈಬ್ ಆಗಿರುತ್ತೆ. ಟೆಂಪ್ಲೇಟ್ ಸ್ಟ್ರಾಂಡ್ ಏನಿದೆ ಅದೇ ಟ್ರಾನ್ಸ್ಕ್ರೈಬ್ ಆಗಿ ಯಾವ್ದ್ರಲ್ಲಿ ಬಂದಿರುತ್ತೆ RNA ದಲ್ಲಿ ಬಂದಿರುತ್ತೆ. ಕೋಡಿಂಗ್ ಸ್ಟ್ರಾಂಡ್ ಅಲ್ಲ, ಹೆಸರೇನು ಕೋಡಿಂಗ್ ಅಂತ ಇದೆ ಬಟ್ ಇಟ್ ಇಸ್ ನಾಟ್ ಕೋಡಿಂಗ್. What is seen in the RNA, what is there in template strand, that is complementary in the form of complementary, it is present in RNA. Suppose ಇಲ್ಲಿ A ಇದ್ರೆ RNA ಅಲ್ಲಿ T ಇರಬೇಕು, ಬಟ್ T ಬದಲಿ ಏನಿರುತ್ತೆ ಯುರಾಸಿಲ್. ಸಿ ಅದಕ್ಕೆ ನಾನು ಒಂದು ಟ್ರಿಕ್ ಹೇಳ್ತೀನಿ ಈಸಿಯಾಗಿ. ಇನ್ನೊಂದ್ಸರಿ ಈ ತರ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕೊಟ್ಬಿಟ್ಟು ಇದರ RNA ಬರೀರಿ ಅಂತ ಅಂದ್ರೆ ನೀವ್ ಏನ್ ಮಾಡ್ಕೊಂತೀರಾ ಅಂದ್ರೆ ಆಲ್ರೆಡಿ ಟ್ರಾನ್ಸ್ಕ್ರೈಬ್ ಆಗಿ ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ ಕಾಂಪ್ಲಿಮೆಂಟರಿ ಯಾವ್ದಿದೆ ಕೋಡಿಂಗ್ ಸ್ಟ್ರಾಂಡ್ ಇದೆ. ಹೌದಾ, ಎ ಇದ್ರೆ ಟಿ ಇರಬೇಕು, ಟಿ ಇದ್ರೆ ಎ ಇರಬೇಕು ಅಂತ ಹೇಳಿ ಆಲ್ರೆಡಿ ಕೋಡಿಂಗ್ ಇದೆ. ಸೊ RNAಗೂ ಮತ್ತೆ ಕೋಡಿಂಗ್ ಸ್ಟ್ರಾಂಡಿಗೂ ವ್ಯತ್ಯಾಸ ಇರೋದು ಏನು ಅಂತ ಅಂದ್ರೆ ಟಿ ಬದಲಿ ನಾವು ಏನ್ ಬರೀತೀವಿ ಯು. ಸೊ ದಟ್ ಈಸ್ ಓನ್ಲಿ ದ ಡಿಫರೆನ್ಸ್ ಹಿಯರ್. ಸೊ ಥೈಮಿನ್ ಬದಲಿ ಯುರಾಸಿಲ್ ಆಡ್ ಮಾಡ್ತಾ ಬರ್ತೀವಿ. ಸೊ ದಟ್ಸ್ ವೈ ಇಫ್ ದೇ ಆಸ್ಕ್ ದಿಸ್ ಕ್ವೆಶನ್ ಅಗೇನ್, ಕಂಪ್ಲೀಟ್ಲಿ ಕಾಪಿ ವಾಟ್ ಯು ಹ್ಯಾವ್ ರಿಟನ್ ಇನ್ ಕೋಡಿಂಗ್ ಸ್ಟ್ರಾಂಡ್. ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಏನಿದೆ ಅಲ್ಲ ಅದನ್ನ ಕಾಪಿ ಮಾಡಿ ಬರ್ಕೊಳ್ಳಿ. ಆಮೇಲೆ ಏನ್ ಮಾಡ್ತೀರಾ ಅಂತ ಅಂದ್ರೆ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಆಮೇಲೆ ಏನ್ ಮಾಡ್ತೀರಾ ಟಿ ಬದಲಿಗೆ ಏನ್ ಹಾಕ್ತೀರಾ ಯು ಹಾಕ್ತಾ ಬರ್ತೀರಾ. ಎಲ್ಲೆಲ್ಲಿ ಟಿ ಇದೆ ಅಲ್ಲಿ ಯು. ನೋಡಿ ಇಲ್ಲಿ ಟಿ ಇದೆ ಯು, ಟಿ ಯು, ಟಿ ಯು, ಟಿ ಯು, ರೈಟ್. ಸೊ ಇಷ್ಟೇನೆ. ಸೊ ಇಷ್ಟು ನೀವು 5' ಆಮೇಲೆ mRNA ಬರಿತಾ ಇದ್ದೀರಾ ಅಂತಂದ್ರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ 5' ಬರೀತೀರಾ, ರೈಟ್ ಹ್ಯಾಂಡ್ ಸೈಡ್ಗೆ 3' ಬರೀತೀರಾ. ಸೊ ದಿಸ್ ಇಸ್ ಮೆಚೂರ್ mRNA. ಇನ್ನೂ ಅಷ್ಟೊಂದು ಸ್ಪೆಸಿಫಿಕ್ ಆಗಿ mRNA ಅಂತ ಅಂದ್ರೆ ಇಲ್ಲಿ ಏನಿರುತ್ತೆ ಕ್ಯಾಪಿಂಗ್ 7-ಮಿಥೈಲ್ ಗ್ವಾನೋಸಿನ್, ಆಮೇಲೆ ಈ ಕಡೆಗೆ ಟೇಲಿಂಗ್ ಪ್ರೊಸೆಸ್ ಅಲ್ಲಿ ಎ ಅಂತ ಇದೆ. ಸೊ ಅಷ್ಟೆಲ್ಲ ಏನು ಬೇಡ ಡೀಟೇಲ್ ಆಗಿ ಬರೆಯೋದು, ನೀವು ಇಷ್ಟು ಬರೆದ್ರು ನಿಮಗೆ ಆನ್ಸರ್ ಸಿಗುತ್ತೆ. ಸೊ mRNA ಅಲ್ಲಿ ಅವ್ರು ಜಸ್ಟ್ ಏನ್ ಕೇಳಿದ್ದಾರೆ ಟ್ರಾನ್ಸ್ಕ್ರೈಬ್ ಆಗಿರೋದು ಅಂದ್ರೆ ಅವ್ರು ಇದನ್ನಷ್ಟೇ ಚೆಕ್ ಮಾಡ್ತಾರೆ, ನೀವು ಕರೆಕ್ಟ್ ಆಗಿ ಟ್ರಾನ್ಸ್ಕ್ರೈಬ್ ಮಾಡಿರೋದು ಬರ್ದಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ರೈಟ್. ಸೊ ದಿಸ್ ಇಸ್ ಅಬೌಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕ್ವೆಶ್ಚನ್ 43rd. Next, study the diagram given below and answer the questions that follow. ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಈ ಡಯಾಗ್ರಾಮ್ ಬೇಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ನಾವು ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಬರೋಣ. ನೋಡಿ ಯಾವ್ದು ಡಯಾಗ್ರಾಮ್ ಕೊಟ್ಟಿರೋದು, ಇದು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಬಗ್ಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ವಾಟ್ ಈಸ್ ಇಕೋ RI? ಸೊ ಇದನ್ನ ಏನ್ ಮಾಡ್ಬೇಕು ನೀವು ವರ್ಡ್ಸ್ ನ ಅಬ್ರಿವೇಷನ್ ಫಾರ್ಮ್ ಅಲ್ಲಿ ನೀವು ಇದನ್ನ ಕಂಪ್ಲೀಟ್ ಆಗಿ ಬರಿತಾ ಬರ್ಬೇಕು. ಇಕೋ RI ಅಂತಂದ್ರೆ ಏನು? ಇಕೋ ಅಂತ ಅಂದ್ರೆ ಇ ಅಂದ್ರೆ ಫಸ್ಟ್ ಲೆಟರ್ ಆಫ್, ಓಕೆ ನಾನಿಲ್ಲಿ ಇಟಾಲಿಸೈಸ್ ಮಾಡಿಲ್ಲ, ಸೊ ಐ ಆಮ್ ಅಂಡರ್ಲೈನಿಂಗ್ ದಿಸ್. ಓಕೆ, ಇ ಅಂತಾನೇನು ಫಸ್ಟ್ ಲೆಟರ್ ಸ್ಟಾರ್ಟ್ಸ್ ವಿತ್ genus, second 2 letters are from species. Escherichia coli. R ಅಂತಂದ್ರೆ ಏನು? That is strain of the bacteria. Next Roman number 1 ಅಂತಂದ್ರೆ ಏನು? That is order of this strain. ಓಕೆನಾ? ಸೊ ಇದನ್ನ ಮೆನ್ಷನ್ ಮಾಡ್ತೀರಾ, ಅದಕ್ಕೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್, how is the action of exonucleus different from that of endonucleus? Exonucleus ಗೂ endonucleus ಗೂ ಏನ್ ಡಿಫರೆನ್ಸ್ ಅಂತ ಕೇಳಿದ್ದಾರೆ with respect to its action. ಓಕೆನಾ? ಸೊ ಎಕ್ಸೋನ್ಯೂಕ್ಲಿಯಸ್ ಏನ್ ಮಾಡುತ್ತೆ? ಇಟ್ ವಿಲ್ ರಿಮೂವ್ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ಸ್. ಓಕೆನಾ? ಇಲ್ಲಿ ಸೊ ಇದು DNA ಸ್ಟ್ರಾಂಡ್ ಇತ್ತು ಅಂದ್ರೆ ತುದಿಯಲ್ಲಿ ಏನ್ ತೆಗೆಯುತ್ತೆ? ಸೊ ಲಾಸ್ಟ್ ಅಲ್ಲಿ ಇರುವಂತಹ ಏನು ನ್ಯೂಕ್ಲಿಯೋಟೈಡ್ಸ್ ನ ರಿಮೂವ್ ಮಾಡುತ್ತೆ. ಆದ್ರೆ ಎಂಡೋನ್ಯೂಕ್ಲಿಯಸ್ ಎಲ್ಲಿ ಅಂತಂದ್ರೆ ಇಟ್ ಈಸ್ ಫ್ರಮ್ ಅಟ್ ಸ್ಪೆಸಿಫಿಕ್ ರೀಜನ್. ಕಾರ್ನರ್ಸ್ ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ ನ ಕಟ್ ಮಾಡಲ್ಲ. ನ್ಯೂಕ್ಲಿಯಸ್ ಅಂತಂದ್ರೆ ನ್ಯೂಕ್ಲಿಯಸ್ ಎನ್ಸೈಮ್ ಅಂತಂದ್ರೆ ನ್ಯೂಕ್ಲಿಯೋಟೈಡ್ಸ್ ನ ರಿಮೂವ್ ಮಾಡೋದು. ಓಕೆನಾ? ಸೊ ಲಾಸ್ಟ್ ಅಲ್ಲಿ ರಿಮೂವ್ ಮಾಡಲ್ಲ, ಎಂಡ್ಸ್ ಅಲ್ಲಿ ರಿಮೂವ್ ಮಾಡಲ್ಲ, ಬಟ್ ಇಟ್ ವಿಲ್ ಕಟ್ ಅಟ್ ದ ಸ್ಪೆಸಿಫಿಕ್ ಸೈಡ್. ದಟ್ ಇಸ್ ದ ಫಂಕ್ಷನ್ ಆಫ್ ವಾಟ್? ಎಂಡೋನ್ಯೂಕ್ಲಿಯಸ್. ಸೊ ಎಂಡೋನ್ಯೂಕ್ಲಿಯಸ್ ಮೇಕ್ಸ್ ಕಟ್ ಅಟ್ ಸ್ಪೆಸಿಫಿಕ್ ಪೊಸಿಷನ್ ವಿತ್ ಇನ್ ದ DNA. ನೆಕ್ಸ್ಟ್, how are sticky ends formed on a DNA strand? Why are they so called? ನೋಡಿ DNA ಸ್ಟ್ರಾಂಡ್ ಅಲ್ಲಿ ಎಂಡೋನ್ಯೂಕ್ಲಿಯಸ್ ಕಟ್ ಮಾಡಿದಾಗ ಸ್ಟಿಕ್ಕಿ ಎಂಡ್ಸ್ ಅಂತ ಫಾರ್ಮೇಶನ್ ಆಗುತ್ತೆ. ಅದೇ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರೋದು.
ಯಾಕೆ ಸ್ಟಿಕ್ಕಿ ಎಂಡ್ಸ್ ಆಯ್ತು ಮತ್ತೆ ಅದನ್ನ ಯಾಕೆ ಸ್ಟಿಕ್ಕಿ ಎಂಡ್ಸ್ ಅಂತಾನೆ ಕರಿತೀವಿ ಅಂತ ಕೇಳಿದ್ದಾರೆ. ಸ್ಟಿಕ್ಕಿ ಎಂಡ್ಸ್ ಯಾಕೆ ಆಗುತ್ತೆ ಅಂದ್ರೆ ನೋಡಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇರುತ್ತಲ್ವಾ, ಸೊ ಇದು ಕರೆಕ್ಟ್ ಆಗಿ ಎಲ್ಲಿ ಕಟ್ ಮಾಡುತ್ತೆ ಅಂತಂದ್ರೆ ಇಲ್ಲಿರೋ ರೀಜನ್ಸ್ ಮತ್ತೆ ಇಲ್ಲಿರೋ ರೀಜನ್ಸ್ ಸೇಮ್ ಇರಬೇಕು, ಸೊ ದಟ್ ಇಟ್ ವಿಲ್ ಕ್ರಿಯೇಟ್ ಅ ಓವರ್ ಹ್ಯಾಂಗಿಂಗ್ ಬೇಸಸ್. ನೋಡಿ ಇಲ್ಲಿ ಏನಿದೆ ಎ ಟಿ 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 ಇದೆ, ಸೊ ಇಲ್ಲೂ ಕೂಡ ಕಾಂಪ್ಲಿಮೆಂಟರಿ ಏನಾಗುತ್ತೆ ಎ ಟಿ 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 ಅಷ್ಟು ಸ್ಪೆಸಿಫಿಕ್ ಸೈಟ್ ಅಲ್ಲಿ ಕಟ್ ಮಾಡಿದೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೆ ರೈಟ್ ಇಂದ ಲೆಫ್ಟ್, ಲೆಫ್ಟ್ ಇಂದ ರೈಟ್ ಏನೇ ಬರ್ದ್ರು ಸೇಮ್ ಇರಬೇಕು. ಸೊ ಅಂತ ಸೀಕ್ವೆನ್ಸ್ ಅಲ್ಲಿ ಇಲ್ಲಿ ಲಾಸ್ಟ್ ಎಂಡ್ ಅಲ್ಲಿ ಇಲ್ಲಿ ಕಟ್ ಮಾಡಿದೆ, ಆ ಸೀಕ್ವೆನ್ಸ್ ಒಳಗಡೆ ಎಂಡ್ ಅಲ್ಲಿ ಕಟ್ ಮಾಡಿದೆ, ಸೊ ದಟ್ ದೀಸ್ ವಿಲ್ ಆಕ್ಟ್ ಆಸ್ ಕಾಂಪ್ಲಿಮೆಂಟರಿ. ಅದೆರಡು ಯಾವ ತರ ಇದೆ ಕಾಂಪ್ಲಿಮೆಂಟರಿ, ಓವರ್ ಹ್ಯಾಂಗಿಂಗ್ ಇದೆ, ಓವರ್ ಹ್ಯಾಂಗಿಂಗ್ ಬೇಸಸ್ ಅಂತ ಅಂದ್ರೆ ಜೋತ್ ಬಿದ್ದಿರುವಂತ ಬೇಸಸ್ ಇದೆ. ಇದು ಯಾವ ತರ ಅಂತಂದ್ರೆ ಬೇರೆ ರೀಜನ್ ಏನಾದ್ರು ಹಾಕಿದ್ರೆ ಕಾಂಪ್ಲಿಮೆಂಟರಿ ಹಾಕಿದ್ರೆ ಹೋಗಿ ಅದು ಜಾಯಿನ್ ಆಗ್ಬಿಡುತ್ತೆ. So that's why it is acting as what sticky ends ಅಂತ ಅಂದ್ರೆ it is ready to join. ಕಾಂಪ್ಲಿಮೆಂಟರಿ ಬೇಸ್ ಸಿಕ್ತು, ಎಗೆ ಇಲ್ಲಿ ಟಿ ಸಿಕ್ತು ಅಂದ್ರೆ ಏನಾಗುತ್ತೆ ಇಟ್ ವಿಲ್ ಜಾಯಿನ್. ಹೆಂಗೆ ಜಾಯಿನ್ ಆಗುತ್ತೆ, ಹೈಡ್ರೋಜನ್ ಬಾಂಡ್ಸ್ ಫಾರ್ಮೇಶನ್ ಆಗುತ್ತೆ. ಎ ಟಿ ಮಧ್ಯ ಯಾವ್ದಿದೆ 2 ಹೈಡ್ರೋಜನ್ ಬಾಂಡ್ಸ್, ಜಿ ಸಿ ಮಧ್ಯ 3 ಹೈಡ್ರೋಜನ್ ಬಾಂಡ್ ಇರುತ್ತೆ. ಸೊ ಆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಮತ್ತೆ ಅದು ಯಾವಾಗಲೂ ಕಾಯ್ತಾ ಇರುತ್ತೆ, ಯಾವಾಗ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ ಸಿಕ್ತೋ ಅದು ಅಲ್ಲಿ ಜಾಯಿನ್ ಆಗುತ್ತೆ with the action of ligase. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ ಸ್ಟಿಕ್ಕಿ ಎಂಡ್ಸ್ ಅಂತ ಕರಿತೀವಿ. ಅದನ್ನ ನೀವು NCERT ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದರಲ್ಲಿ ಇರುವಂತದ್ದು ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ಇದನ್ನ ಆರಾಮಾಗಿ ಆಮೇಲೆ ಕೂತ್ಕೊಂಡು ಓದಿ, ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ದಿಸ್ ಇಸ್ ದ ಆನ್ಸರ್, ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಇಲ್ಲಿ ನಾನು ಬರ್ತಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಇ ಫಾರ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್. ಎಲ್ಲೆಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಇತ್ತಲ್ಲ ಅದನ್ನ ಇಲ್ಲಿ ಈ ತರ ಕ್ವೆಶನ್ ಮಾಡಿ ಕೇಳಿದ್ದಾರೆ. ಸೊ ಫಸ್ಟ್ ಫಿಲ್ ಇನ್ ದ ಬ್ಲಾಂಕ್, ಸಾರಿ ಏನು MCQs ಅಲ್ಲಿ ಗ್ರಾಫ್ ಇತ್ತು, ಅದರ ಬೇಸಿಸ್ ಮೇಲೆ ಇಲ್ಲಿ ಅದೇ ಲೆಸನ್ ಇನ ಬೇರೆ ಕ್ವೆಶನ್ ಕೇಳಿದ್ದಾರೆ ನೋಡಿ. ಇನ್ ರಿಲೇಷನ್ ಟು ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್, what is the expected Z value for frugivorous birds and mammals in the tropical forest of different continents? So ಇದರ ಆನ್ಸರ್ ಏನಾಗುತ್ತೆ, it is 1.15 which is directly they have took from NCERT. ಸೊ ಆ ಗ್ರಾಫ್ ಇದೆಲ್ಲ, ಆ ಗ್ರಾಫಿನ ಕೆಳಗಡೆನೆ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಗ್ರಾಫ್ ಇದೆ ಅಲ್ಲ ಈ ತರ, ಆ ಗ್ರಾಫ್ ಕೆಳಗಡೆನೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ. ಅದರಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 1.15. ಓಕೆ, ನೆಕ್ಸ್ಟ್ ಡಿಫೈನ್ ಮೆನೋಪಾಸ್, ಮೆನ್ಷನ್ ದ ಡಿಫರೆಂಟ್ ಫೇಸಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಸೊ ಮೆನೋಪಾಸ್ ಅಂದ್ರೆ ಏನು ಅಂತ ಬರೀತೀರಾ, ಮತ್ತೆ ಫೇಸಸ್ ಇದೆಲ್ಲ ಓವ್ಯುಲೇಟರಿ ಫೇಸ್, ಫಾಲಿಕ್ಯುಲರ್ ಫೇಸ್, ಆ ಫೇಸಸ್ ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ 3 marks ಕ್ವೆಶನ್. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್. ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಬರೀಬೇಕು. ನೆಕ್ಸ್ಟ್ ವಾಟ್ ಇಸ್ ದ ಪ್ಲಾಯ್ಡಿ ಆಫ್ ನ್ಯೂಸೆಲಸ್. ನ್ಯೂಸೆಲಸ್ ಪ್ಲಾಯ್ಡಿ ಏನಾಗುತ್ತೆ ಡಿಪ್ಲಾಯ್ಡ್ ಬಿಕಾಸ್ ಇಟ್ ಈಸ್ ಅ ಸೆಲ್ ಆಫ್ ಓವ್ಯೂಲ್. ಓವ್ಯೂಲ್ ಡಿಪ್ಲಾಯ್ಡ್ ಇರೋದ್ರಿಂದ ನ್ಯೂಸೆಲಸ್ ಇನ ಸ್ಟ್ರಕ್ಚರ್ ಅಂದ್ರೆ ಓವ್ಯೂಲಿನ ಪ್ರೊಟೆಕ್ಷನ್ ನ್ಯೂಸೆಲಸ್ ಇದೆಲ್ಲ ಅದನ್ನು ಕೂಡ ಡಿಪ್ಲಾಯ್ಡ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಓವ್ಯೂಲ್ ಒಳಗಡೆ ಇರುವಂತಹ mass of cells that will provide nutrition and that cells are known as nucellus, so that is diploid. Next write the functions of integuments. Integuments ಅಂದ್ರೆ ಓವ್ಯೂಲ್ ಇನ ಪ್ರೊಟೆಕ್ಷನ್, ಔಟರ್ ಕವರಿಂಗ್ ಇರುತ್ತಲ್ಲ ಅದಕ್ಕೆ ಇಂಟೆಗ್ಯುಮೆಂಟ್ಸ್ ಅಂತ ಕರಿತೀವಿ. ಅದರ ಫಂಕ್ಷನ್ ಏನು ಅಂತಂದ್ರೆ ದಟ್ ಇಸ್ ಪ್ರೊಟೆಕ್ಷನ್. ಸೊ ನ್ಯೂಸೆಲಸ್ ಇನ ಪ್ಲಾಯ್ಡಿ ಬರೆದ್ರೆ 1 marks, ಮತ್ತೆ ಇಂಟೆಗ್ಯುಮೆಂಟ್ ಇನ ಫಂಕ್ಷನ್ ಬರೆದ್ರೆ 1 marks, ಇದಕ್ಕೆ 2 marks. ನೆಕ್ಸ್ಟ್ ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ RDNA ಟೆಕ್ನಾಲಜಿ. RDNA ಟೆಕ್ನಾಲಜಿಯಲ್ಲಿ ಇರುವಂತಹ ಸ್ಟೆಪ್ಸ್ ನೀವು ಬರೆದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ 5 marks ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿಸ್ ಪೇಪರ್, ಮಾಡೆಲ್ ಪೇಪರ್ 2. ಮಾಡೆಲ್ ಪೇಪರ್ 3 ಕೂಡ ಸಾಲ್ವ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋಸ್ ನೀವು ಕಂಟಿನ್ಯೂಸ್ ಆಗಿ ನೋಡಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಿಮಗೆ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಸೊ ಮಿಡ್ ಟರ್ಮ್ ಎಕ್ಸಾಮಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತೆ ನೆಕ್ಸ್ಟ್ MCQs ಸೀರೀಸ್ ಕೂಡ ತಗೊಂಡ್ಬರ್ತೀನಿ. ಮ್ಯಾರಥಾನ್ ಕಂಪ್ಲೀಟ್ ಆಫ್ ಮಿಡ್ ಟರ್ಮಿಗೆ ಏನೇನು ಪೋರ್ಷನ್ ಇದೆ ಎಲ್ಲ ಲೆಸನ್ ಇನ MCQs ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಅಂಡ್ ಫಾರ್ ಫಸ್ಟ್ PUC ಆಲ್ಸೋ ಐ ವಿಲ್ ಡಿಸ್ಕಸ್ ಇನ್ ಕಮ್ಮಿಂಗ್ ವಿಡಿಯೋಸ್. ಸೊ ಸ್ಟೇ ಟ್ಯೂನ್ಡ್, prepare well for your exams. Bye bye.